ನಮಸ್ಕಾರ ಸ್ನೇಹಿತರೆ, ನಾನು ಸುಜಾತ ಬೆಂಗಳೂರಿನಿಂದ ಕನೆಕ್ಟ್ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ವೆಲ್ಕಮ್ ಟು ಹೈಫೈ ಸ್ಪೇಸ್. ಇದು ಈ ಜಗತ್ತನ್ನೇ ಬದಲಾವಣೆ ಮಾಡಿ ಒಂದು ಹೊಸ ಜಗತ್ತನ್ನ ನಮ್ಗೆ ಗಿಫ್ಟ್ ಮಾಡೋಕ್ಕೋಸ್ಕರ ಅಂತ ಬಂದಿರುವಂತಹ ಒಂದು ವಂಡರ್ಫುಲ್ ಆರ್ಗನೈಸೇಷನ್. ಇದ್ರ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೂಲಂಕುಷವಾಗಿ ಎಲ್ಲ ತಿಳಿಸ್ಕೊಡೋದಕ್ಕೆ ಮುಂಚೆ ನಾನು ನಿಮ್ಗೊಂದು ಹಾಡನ್ನ ನೆನಪಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಹಾಡು ಸಾಮಾನ್ಯ ಎಲ್ಲರಿಗೂ, ಎಲ್ಲ ಕನ್ನಡಿಗರಿಗೂ ಗೊತ್ತಿರೋದೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಚಿಂದಿ ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗ್ಲ ಜಾಗ ಸಾಕು ಹಾಯಾಗಿರೋಕೆ. ಎಲ್ಲರಿಗೂ ಗೊತ್ತಲ್ವಾ ಈ ಹಾಡು? ಸಚ್ ಅ ಬ್ಯೂಟಿಫುಲ್ ಸಾಂಗ್. ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ಈ ಹಾಡು? ಅಷ್ಟು ಅರ್ಥಪೂರ್ಣವಾಗಿ ನಮ್ಗೆ ಯಾವಾಗ ಅನ್ನಿಸ್ತು? ಮೇ ಬಿ ಒಂದು 20 ವರ್ಷದ ಕೆಳಗೂ ಕೂಡ ಅನ್ನಿಸ್ತಾ ಇತ್ತು. ಯಾಕೆ ಅಂತಂದ್ರೆ, ತುತ್ತು ಅನ್ನ ತಿನ್ನೋದಕ್ಕೆ ಒಂದು ಬೊಕ್ಸೆ ಸಾಕು, ನೀರು ಕುಡಿಯೋದಕ್ಕೆ ಒಂದಷ್ಟು ಮಾನ ಮುಚ್ಚಕ್ಕೆ ಅಂತ ಚಿಂದಿ ಬಟ್ಟೆ ಇದ್ರೆ ಸಾಕು, ಹಾಯಾಗಿರೋದಕ್ಕೆ ಒಂದಷ್ಟು ಅಂಗೈಯಾಗ ಜಾಗ ಸಾಕು ಅಂತ ಎಷ್ಟು ಸಿಂಪಲ್ ವರ್ಡ್ಸ್ ಅಲ್ಲಿ ಈ ಹಾಡನ್ನ ಹೊರತಂದಿದ್ದಾರೆ. ಆ ತರ ಇವತ್ತು ನಮ್ಮ ಜೀವನ ಇಲ್ವಲ್ಲಪ್ಪ. ನಿಮ್ಗೂ ಗೊತ್ತು, ನಮಗೂ ಗೊತ್ತು, ನಮ್ಗೆ ಎಷ್ಟು ಚೇಂಜಸ್ ಆಗ್ಬಿಟ್ಟಿದೆ ನಮ್ಮ ಲೈಫಲ್ಲಿ. ನಾವ್ ಏನೆಲ್ಲ ಕನಸುಗಳನ್ನ ಹೊತ್ಕೊಂಡು ಏನೆಲ್ಲ ನಾವು ಅನುಭವಿಸ್ಬೇಕು ಅಂತ ಇದೀವಿ ಈ ಲೈಫಲ್ಲಿ, ಅದೆಲ್ಲ ಸಿಗ್ತಾ ಇದೆ ನಮ್ಗೆ. ನೋಡಿ, ಇಲ್ಲಿ ಲೆಫ್ಟ್ ಅಲ್ಲಿ ಲೋನು, EMI, ಬಿಲ್ಸು, ಬರ್ಡನ್ನು, ಫೀಸು, ಟ್ಯಾಕ್ಸು, ಡೆಟ್ಸು, ಸ್ಟ್ರೆಸ್, ಇದೆಲ್ಲ ಏನು? ಆ ಮನುಷ್ಯ ನೋಡಿ ಹೊರಲಾರ್ದೆ ಒದ್ದಾಡ್ತಾ ಇದ್ದಾನೆ. ಇದು ನಿಮ್ಮ ಪರಿಸ್ಥಿತಿ, ನಮ್ಮ ಪರಿಸ್ಥಿತಿ, ಎಲ್ಲರ ಪರಿಸ್ಥಿತಿ ಇವತ್ತಿನ ಪ್ರಪಂಚದಲ್ಲಿ ಅಲ್ವಾ? ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವೇನ್ ಒದ್ದಾಡ್ತಾ ಇದೀವೋ, ಇದಕ್ಕೊಂದು ಫುಲ್ ಸ್ಟಾಪ್, ಫೈನಲ್ ಆಗಿ ಪರ್ಮನೆಂಟ್ ಆಗಿ ಒಂದು ಫುಲ್ ಸ್ಟಾಪ್ ಹಾಕ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಹೋಗಿ ನಾವು ಎಲ್ಲ ರೀತಿಯ ನಾವೇನೆಲ್ಲ ಕನಸಲ್ಲಿ ಅನ್ಕೊಂಡಿದ್ವು ಅದೆಲ್ಲ ಸಿಗ್ಬೇಕು ಅಂತಂದ್ರೆ ನಮ್ಗೆ ಈ ತರ ಒಂದು ಸುರಿಮಳೆ ನಮ್ಮ ಮೇಲೆ ಸುರಿಬೇಕು, ಧನದ ಸುರಿಮಳೆ. ಆಹಾ, ಎಷ್ಟು ಚೆನ್ನಾಗಿದೆ ನೋಡಿ, ಅವ್ನು ಡಾನ್ಸ್ ಮಾಡ್ತಾ ಇದ್ದಾನೆ ಅಲ್ವಾ? ಸೊ ದಿಸ್ ಇಸ್ ದ ವೇ ಟು ವೆಲ್ತ್ ಅಂತ ಹೇಳ್ತೀನಿ. ಈ ಹೈ ಫೈ ಸ್ಪೇಸ್ ಅಂತ ನಾವು ಇವತ್ತೇನ್ ನೋಡ್ತೀವಿ, ದಟ್ ಈಸ್ ದ ವೇ ಟು ವೆಲ್ತ್. ಅಂದ್ರೆ ನಮ್ಗೆ ಈ ವೆಲ್ತ್ ಅನ್ನ ಎಲ್ಲಿ ಸಿಗತ್ತೆ, ಹೇಗೆ ನಾವು ಅದನ್ನ ಅಪ್ರೋಚ್ ಮಾಡಬಹುದು ಅನ್ನೋದಕ್ಕೆ ದಾರಿ ದೀಪ, ಇದು ದಾರಿ ತೋರ್ಸತ್ತೆ. ಸೊ ಒಂದು ಬ್ರಹ್ಮಾಂಡದ ಒಂದು ಸಿದ್ಧಾಂತವನ್ನ ನಾನು ನಿಮ್ಗೆ ನೆನ್ಪು ಮಾಡ್ತೀನಿ. ಗಿವ್ ಜನರಸ್ಲಿ, ರಿಸೀವ್ ಅಬಂಡೆಂಟ್ಲಿ ಅಂತಂದ್ರೆ, ನಾವ್ ಎಷ್ಟು ಧಾರಾಳವಾಗಿ ಕೊಡ್ತೀವೋ ಅಷ್ಟು ಸಮೃದ್ಧಿಯಾಗಿ ಈ ಬ್ರಹ್ಮಾಂಡ ನಮ್ಗೆ ಗಿಫ್ಟ್ ಕೊಡುತ್ತಂತೆ. ಅಂದ್ರೆ ಈ ಸುರಿಮಳೆ ಸುರಿತಾ ಇದೆ ನೋಡಿ, ಅದೆಲ್ಲಿಂದ ಸುರಿತಾ ಇರೋದು? ಬ್ರಹ್ಮಾಂಡದಲ್ಲಿ ಮೇಲ್ಗಡೆ ಸೃಷ್ಟಿಕರ್ತ ಯಾರು ಇದನ್ನೆಲ್ಲ ಸೃಷ್ಟಿ ಮಾಡಿದಾನೋ ಅವನು ಈ ಪ್ರಕೃತಿನ ಅವನೇ ತಾನೇ ಇದು ಮಾಡಿರೋದು, ಕ್ರಿಯೇಟ್ ಮಾಡಿರೋದು. ಆ ಪ್ರಕೃತಿಯಿಂದ ನಮ್ಗೆ ಈ ತರ ಬರ್ತಾ ಇದೆ. ಪ್ರಕೃತಿ, ಬ್ರಹ್ಮಾಂಡ ಇದೆಲ್ಲ ಯಾರೋ ಮನುಷ್ಯರು ಮಾಡಿರೋದಲ್ಲ ಅಲ್ವಾ? ಸೊ ನಮ್ಗೆ ಈ ರೀತಿಯಲ್ಲಿ ಸುರಿಮಳೆ ಸುರಿಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಕಡೆಯಿಂದ ಏನ್ ಬೇಕು ಅದನ್ನ ನಾವು ಮಾಡಿದೀವಾ? ಇಲ್ಲ, ಮಾಡಿಲ್ಲ. ಇವತ್ತು ಎಲ್ಲಾ ಕಡೆ ಎಲ್ಲ ಹಾಳು ಮಾಡಿ ಇಟ್ಕೊಂಡಿದೀವಿ. ಅದು ಬೇರೆ ಟಾಪಿಕ್, ಅದನ್ನ ಬಿಡೋಣ. ಬಟ್ ಕೆಲವೊಂದು ಸಂಗತಿಗಳು ನಮ್ಮ ಕೈಯಲ್ಲಿ ಇನ್ನೂ ಇದೆ, ನಾವು ಅದನ್ನೆಲ್ಲ ಮಾಡ್ಕೋಬಹುದು. ನಾವು ಒಳ್ಳೆಯವರಾಗಿ ಬದುಕಬಹುದಲ್ವಾ? ಒಳ್ಳೆ ಜೀವಿಗಳಾಗಿರ್ಬೋದಲ್ವಾ? ಬೇರೆಯವ್ರಿಗೆ ನಾವು ಸಂಕಟ, ನೋವು ಕೊಡದೇ ಇರಬಹುದಲ್ವಾ? ಅವ್ರಿಗೆ ನಾವು ಹೆಲ್ಪ್ ಮಾಡ್ಬೋದಲ್ವಾ? ನಾವ್ ಎಷ್ಟು ಧಾರಾಳವಾಗಿ ಕೊಡ್ತೀವೋ, ಎಷ್ಟು ಮನಸ್ಫೂರ್ತಿಯಾಗಿ ಕೊಡ್ತೀವೋ ಅಷ್ಟು ಸಮೃದ್ಧಿಯಾಗಿನೂ ಪಡ್ಕೋಬಹುದು. ಜೊತೆಗೆ ಬೇರೆಯವರ ಬ್ಲೆಸ್ಸಿಂಗ್ಸ್ ಬರುತ್ತೆ ನಮ್ಗೆ. ಆ ಬ್ಲೆಸ್ಸಿಂಗ್ಸ್ ಅನ್ನೋದು ನಾವ್ ಎಷ್ಟು ಹಣ ಕೊಟ್ಟು ಕೊಂಡ್ಕೊಳಕ್ ಆಗಲ್ಲ. ಯಾವ ಮಾರ್ಕೆಟ್ ಅಲ್ಲಿ ಸಿಗತ್ತೆ? ನೀನು ಹೇಳಿ. ದಯವಿಟ್ಟು ಮ್ಯೂಟ್ ಮಾಡಿ. ಓಕೆ. ಸೊ ಯಾವ ಅಂಗಡಿನಲ್ಲಿ ಸಿಗದೇ ಇರುವಂತಹ ಬ್ಲೆಸ್ಸಿಂಗ್ಸ್ ಅಂತಂದ್ರೆ, ಬೇರೆಯವರ ಹಾರೈಕೆಗಳು ನಮ್ಗೆ ಸಿಗ್ಬೇಕು ಅಂತಂದ್ರೆ ನಾವು ತುಂಬಾ ಒಳ್ಳೆಯವರಾಗಿರ್ಬೇಕು, ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು. ಆವಾಗ ನಮ್ಮ ಕರ್ಮಗಳೆಲ್ಲ ನೋಡಿ ಫುಲ್ಲು ಕಳಿಯುತ್ತೆ. ಅರ್ಥ ಆಯ್ತಾ? ನಮ್ಮ ಅದು ಪಿತೃಶಾಪಗಳೇ ಇರ್ಬೋದು, ಯಾವ್ದೋ ಜನ್ಮದ ಕರ್ಮ ಇರ್ಬೋದು, ಪ್ರತಿಯೊಂದು ವಾಶ್ ಔಟ್ ಆಗ್ಬಿಡತ್ತೆ. ಆವಾಗ ಏನಾಗತ್ತೆ? ನಮಗ್ ಸಿಗೋದೇನು? ನೀವ್ ಹೇಳಿ, ನಿಮ್ಗೂ ಗೊತ್ತಲ್ವಾ? ನಮ್ ದೊಡ್ಡವರೆಲ್ಲ ಹೇಳಿದಾರಲ್ವಾ, ನಾವ್ ಯಾವ ರೀತಿಯಲ್ಲಿ ನಾವು ನಮ್ಮ ಬದುಕನ್ನ ನಾವು ಸಾಗಿಸ್ಬೇಕು. ಆವಾಗ ದೇವ್ರ ಕಡೆಯಿಂದ ನಮ್ಗೆ, ದೇವ್ರು ಅಂತ ಅದ್ಯಾವ ದೇವರಾದ್ರೂ ಇರ್ಲಿ, ಒಬ್ರೊಬ್ರದ್ದು ಅವ್ರವ್ರದೇ ಚಾಯ್ಸ್ ಇರತ್ತೆ. ಯಾವ ದೇವ್ರೇ ಆಗ್ಲಿ, ಆ ದೇವ್ರ ಕಡೆಯಿಂದ ನಮಗೆ ಒಳ್ಳೆ ಹ್ಯಾಪಿ ಲೈಫ್ ಸಿಗತ್ತೆ, ಹೆಲ್ದಿ ಲೈಫ್ ಸಿಗತ್ತೆ, ಪೀಸ್ಫುಲ್ ಲೈಫ್ ಸಿಗತ್ತೆ ಅಲ್ವಾ? ಸೊ ನಮಗೆ ಸಾರಿ, ಕಾಸಿದ್ರೆ ಕೈಲಾಸ ಅಂತೀವಲ್ಲ, ಅದು ಇವತ್ತಿನ ಪರಿಸ್ಥಿತಿ. ಕಾಸಿದ್ರೆ ಕೈಲಾಸ, ಹಾಗೆ ಆವಾಗ ಮುಖದಲ್ಲಿ ಉಲ್ಲಾಸ, ಮುಖದಲ್ಲಿ ಮಂದಹಾಸ, ಮನಸ್ಸಿನಲ್ಲಿ ಉಲ್ಲಾಸ.
ಅಲ್ವಾ? ಇದೆಲ್ಲ ಆಗ್ಬೇಕು ಅಂತಂದ್ರೆ ನಮಗೆ ಆ ಹಣನ ಎಷ್ಟು ನಾವು ಹುಡುಕಿ 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 ಒದ್ದಾಡಿದ್ದೀವಿ. ಆ ಹಣ ಹೆಂಗೆ ನಮ್ಮ ಹತ್ರದಿಂದ ತಪ್ಪಿಸ್ಕೊಂಡು ಓಡಿ 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 ಹೋಗ್ತಾ ಇದೆ. ನಮ್ಗೆ ಅದನ್ನೇನಾದ್ರೂ ನಮ್ ಕೈಗೆ ಸಿಗೋ ತರ ದೇವ್ರು ಮಾಡ್ಬಿಟ್ಟ ಅಂತಂದ್ರೆ ಅಲ್ಲಿಗೆ ಈ ಜೀವನ ಸಾರ್ಥಕಪ್ಪ ಅಂತ ಅನ್ಸತ್ತೆ ನಮ್ಗೆ, ಅಲ್ವಾ? ಅದಕ್ಕೋಸ್ಕರ ನಾವು ಕೆಲವೊಂದು ಗುಡ್ ಡೀಡ್ಸ್ ಮಾಡ್ಬೇಕು. ಆ ಗುಡ್ ಡೀಡ್ಸ್ ಮಾಡಿದಾಗ ನೋಡಿ ಈ ಪರಿಸ್ಥಿತಿ ನಮಗ್ ಬರೋದಿಲ್ಲ. ಏನಪ್ಪಾ ಈ ಪರಿಸ್ಥಿತಿ? ಇವತ್ತು ಎಲ್ಲರ ಜೋಬಿಗಳು ಖಾಲಿಯಾಗಿದೆ, ದುಡ್ಡಿಲ್ಲ. ಕೆಲವರಿಗೆ ಆ ದುಡ್ಡನ್ನ ಹೇಗೆ ನಾವು ಲಭಿಸೋದು, ಹೇಗೆ ಗಳಿಸೋದು ಅನ್ನೋದಕ್ಕೆ ಒಂದು ಸರಿಯಾದ ಮಾರ್ಗನೇ ಇಲ್ಲ. ಅಂದ್ರೆ ಜಾಬ್ ಸಿಗ್ತಾ ಇಲ್ಲ, ಅಲ್ವಾ? ಕೆಲಸ ಸಿಗ್ತಾ ಇಲ್ಲ. ಅಷ್ಟು ಈಸಿ ಅಲ್ಲ ಕೆಲಸ ಸಿಗೋದು. ಹೋಗ್ಲಿ, ನಮ್ ಸ್ವಂತಕ್ ನಾವೇನಾದ್ರೂ ಮಾಡೋಣ ಅಂತಂದ್ರೆ ನಾವು ಇನ್ವೆಸ್ಟ್ ಮಾಡೋದಿಕ್ ನಮ್ಮ ಹತ್ರ ದುಡ್ಡಿಲ್ಲ. ಆಲ್ರೆಡಿ ಏನೆಲ್ಲಾ ತಲೆ ಮೇಲೆ ಹೊತ್ಕೊಂಡು ಒದ್ದಾಡ್ತಾ ಇದೀವಿ, ಅಲ್ವಾ? ತುಂಬಾ ಪ್ರಾಬ್ಲಮ್ಸ್ ಅಲ್ಲಿ ಎಲ್ರು ಮುಳುಗೋಗಿದ್ದೀವಿ. ಸೊ ಇಂಥ ಒಂದು ಪರಿಸ್ಥಿತಿ ನಮ್ಗೆ ಏನ್ ಬಂದಿದ್ಯೋ ಇದಕ್ಕೆ ಇನ್ನ ಕೆಲವೊಂದು ಕಾರಣಗಳೇನು ಅಂತಂದ್ರೆ ಇವತ್ತು ನಾವು ಡಿಜಿಟಲ್ ಏಜ್ ಒಳಗಡೆ ಬಂದ್ಬಿಟ್ಟಿದೀವಿ. ಸೊ ನಾವು ಮುಟ್ಕೊಂಡು ಕೌಂಟ್ ಮಾಡುವಂತಹ ಹಣನೇ ಇಲ್ಲ, ಅಲ್ವಾ? ನೋಟ್ಗಳು ಅಂತಂದ್ರೆ ಕ್ಯಾಶ್ ಡೀಲಿಂಗ್ಸ್ ತುಂಬಾ ಕಮ್ಮಿ ಆಗೋಗಿದೆ. ಹಾಗಾಗಿ ಜೋಬಿನಲ್ಲಿ ನಾವು ಇಟ್ಕೊಳ್ಳೋ ತರ ಕ್ಯಾಶ್ ಎಲ್ಲಿದೆ? ನಮ್ಮ ಪರ್ಸಲ್ ಅಂತೂ ನಾವು ಕ್ಯಾಶ್ ಇಟ್ಕೊಳ್ಳೋದೇ ಇಲ್ಲ. ಇವಾಗೆಲ್ಲ ನಮ್ಮ ಕಾರ್ಡ್ಗಳಷ್ಟೇ, ಅಲ್ವಾ? ನಮ್ಮ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಡೆಬಿಟ್ ಕಾರ್ಡ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಇನ್ನೊಂದು 108 ಕಾರ್ಡ್ಗಳಿದೆ. ಆ ಕಾರ್ಡ್ಗಳಿಗೆ ನಾವು ಪರ್ಸ್ ಉಪಯೋಗಿಸ್ತಾ ಇದೀವಿ. ಇವಾಗೆಲ್ಲ ಜೋಬಿನಲ್ಲಿ ದುಡ್ಡು ಇಟ್ಕೊಳ್ಳೋ ನೆಸೆಸಿಟಿ ಇಲ್ಲ. ಕೈಯಲ್ಲಿ ಒಂದು ಫೋನ್ ಇಟ್ಕೊಂಡ್ಬಿಟ್ರೆ ಮುಗೀತು. ನಮ್ಮ ಎಂಟೈರ್ ಫೋನ್, ಸಾರಿ, ನಮ್ಮ ಅಕೌಂಟ್, ಬ್ಯಾಂಕ್ ಅಕೌಂಟ್ ಎಲ್ಲ ಫೋನಲ್ಲೇ ಇರ್ತದೆ, ಅಲ್ವಾ? ಬರೀ ಒಂದು ಬೆರಳಿಗೆ ಮಾತ್ರ ನಾವು ಕೆಲಸ ಕೊಡ್ತಾ ಇದೀವಿ. ಆ ಒಂದು ಬೆರಳು ಮಾತ್ರ ಯಾವಾಗ ಚೆನ್ನಾಗಿ ಮಸಲ್ಸ್ ಡೆವಲಪ್ ಆಗ್ಬಿಡುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಆ ಒಂದು ಬೆರಳು ಮಾತ್ರ ನಾವು ಹಿಂಗೆ ಹಂಗೆ ಹಿಂಗೆ ಹಂಗೆ ಅದನ್ನ ಉಜ್ಜಿ 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 ಎಲ್ಲ ಅದೆಲ್ಲ ಮಾಡ್ಕೊಂಡ್ಬಿಡ್ತಾ ಇದೀವಿ. ಅದು ಪರಿಸ್ಥಿತಿ. ಸೊ ಹಿಂಗೆಲ್ಲ ಇದೆ, ಆದ್ರೂನು ಹಣ ಅನ್ನೋದು ಇಲ್ಲ. ಸೊ ಈ ಹಣ ಬರ್ಬೇಕು ಅಂತಂದ್ರೆ, ಈ ಹಣ ಈಸಿಯಾಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಪ್ರಿನ್ಸಿಪಲ್ ನ ನಾವು ಫಾಲೋ ಮಾಡ್ಬೇಕು, ಒಂದು ಪ್ಲಾನ್ ಅನ್ನ ನಾವು ಫಾಲೋ ಮಾಡ್ಬೇಕು ಅಂದ್ಬಿಟ್ಟು ಈ ಹೈಫೈ ಸ್ಪೇಸ್ ಅನ್ನೋದು ಒಂದು ಕಮ್ಯುನಿಟಿ ಪ್ಲಾಟ್ಫಾರ್ಮ್ ಆಗಿ ನಮ್ಮ ಮುಂದೆ ಕಾಣಿಸ್ಕೊಂಡಿದೆ. ಕಮ್ಯುನಿಟಿ ಅಂತಂದ್ರೆ ಸಮುದಾಯ ಅಥವಾ ಸೊಸೈಟಿ. ಸೊ ಸೊಸೈಟಿ, ನಾವೆಲ್ಲ ಪಾರ್ಟ್ ಆಫ್ ಸೊಸೈಟಿ, ಅಲ್ವಾ? ಸೊಸೈಟಿನಲ್ಲೇ ಇದ್ದೀವಿ. ಸೊ ಸೋಷಿಯಲ್ ಆಂಟ್ರಪ್ರನಿಯರ್ಸ್ ಅಂತಂದ್ರೆ ಇವತ್ತಿನ ಈ ಹೊಸ ಯುಗದ ಜನ ಕೆಲವರೆಲ್ಲ ತುಂಬಾ ಬುದ್ಧಿವಂತರು. ಅವರೆಲ್ಲ ಸೇರ್ಕೊಂಡು ಎಲ್ಲರಿಗೂ ದುಡ್ಡು ಬರುವ ಹಾಗೆ ಏನಾದ್ರೂ ಒಂದು ಮಾಡ್ಬೇಕಲ್ಲ ಅಂತ ಅವರ ಬುದ್ಧಿನೆಲ್ಲ ಉಪಯೋಗಿಸಿ ಒಂದು ವಂಡರ್ಫುಲ್ ಪ್ಲಾಟ್ಫಾರ್ಮ್ ನ ತಯಾರು ಮಾಡಿ ಏನ್ ಕೊಟ್ಟಿದಾರೋ ಅದ್ರ ಹೆಸರೇನೆ ಹೈಫೈ ಸ್ಪೇಸ್. www.hifiSpace.com ಗೆ ನೀವೇನಾದ್ರೂ ಹೋದ್ರಿ ಅಂತಂದ್ರೆ ಅಲ್ಲಿ ಒಂದು ಬ್ಯೂಟಿಫುಲ್ ಆಪ್ಷನ್ ಇದೆ. ನಿಮ್ಗೆ ಬೇಕಾಗಿರುವಂತಹ ಲ್ಯಾಂಗ್ವೇಜ್ ನ ನೀವು ಚೇಂಜ್ ಮಾಡ್ಕೊಂಡು ಎಲ್ಲಾ ಈ ನಮ್ಮ ಹೈಫೈ ಸ್ಪೇಸ್ ಬಗ್ಗೆ ನಿಮ್ಗೆ ಎಷ್ಟು ಕ್ವೆಶ್ಚನ್ಸ್ ಇದೆಯೋ ಎಲ್ಲಾ ವಿಷಯಗಳು ನೀವಲ್ಲಿ ತಿಳ್ಕೊಬಹುದು. ಓಕೆನಾ? ಸೊ ಸಾರಿ, ನನ್ಗೆ ಸ್ವಲ್ಪ ಕೆಮ್ಮಿದೆ, ಆಗಾಗ ಮಧ್ಯ ಅಂತ ಇರ್ತೀನಿ, ಏನ್ ಅನ್ಕೋಬೇಡಿ. ಹೈಫೈ ಸ್ಪೇಸ್ ಅನ್ನೋದು ಎಂಥ ಪ್ಲಾಟ್ಫಾರ್ಮ್ ಅಂತಂದ್ರೆ, ಈ ಪ್ಲಾಟ್ಫಾರ್ಮ್ ಅಲ್ಲಿ ಆರ್ಗನೈಸ್ಡ್ ಆಗಿ, ಬ್ಯಾಲೆನ್ಸ್ಡ್ ಆಗಿ ಒಂದು ವೆಲ್ತ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕ್ರಿಯೇಟ್ ಮಾಡಿ ನಮ್ಗೆ ಎಲ್ಲರಿಗೂ ಈಕ್ವಲ್ ಆಗಿ ಹಣ ಹಂಚುವಂತಹ ಒಂದು ವ್ಯವಸ್ಥೆ ಮುಂದಕ್ಕೆ ಬಂದಿದೆ, ನಮ್ ಮುಂದೆ ಬಂದಿದೆ. ಈ ಪಿಕ್ಚರ್ ಅಲ್ಲಿ ನೀವು ನೋಡಿದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ ನೋಡಿ, ಮಧ್ಯದಲ್ಲಿ ಒಂದು ತಕಡಿ ಇದೆ, ಈ ಕಡೆ ಆ ಕಡೆ ಈಕ್ವಲ್ ಆಗಿದೆ ನೋಡಿ ಅಮೌಂಟ್, ಅಲ್ವಾ? ಅಲ್ಲಿರೋ ನೋಟ್ಸ್ ಎಲ್ಲ ಈಕ್ವಲ್ ಆಗಿದೆ. ಇತ್ ಕಡೆ ತುಂಬಾ ಧನವಂತ ಇದ್ದಾನೆ, ಶ್ರೀಮಂತ, ಅತ್ ಕಡೆ ಒಂದ್ ಬಡವ ಇದ್ದಾನೆ. ಇಬ್ರು ಕೈಯಲ್ಲಿ ಇಟ್ಕೊಂಡಿರೋ ದುಡ್ಡು ಮಾತ್ರ ಈಕ್ವಲ್. ಮತ್ತೆ ಅವ್ರಿಗೆ ಆಲ್ರೆಡಿ ಬಂದಿರೋ ದುಡ್ಡು ಈಕ್ವಲ್ ಆಗಿದೆ ನೋಡಿ, ಕೆಳಗಡೆ ನೋಡಿ ಈಕ್ವಲ್ ಇದೆ ಆ ಮೂಟೆಗಳೆಲ್ಲ. ಇದ್ರ ಮೀನಿಂಗ್ ಏನು ಅಂತಂದ್ರೆ, ಹೈಫೈ ಸ್ಪೇಸ್ ಒಳಗೆ ನಾವು ಬಂದು ಇಲ್ಲಿ ನಾವು ಇದರ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಾಗ ನಮ್ಮೆಲ್ಲರಿಗೂ ಯಾವ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಈಕ್ವಲ್ ಆಗಿ ಹಣವನ್ನು ಹಂಚುತ್ತೆ ಈ ಪ್ಲಾಟ್ಫಾರ್ಮ್ ಅಂತ. ಸಿಂಪಲ್ ಅಷ್ಟೇ ನೋಡಿ, ಅದೇ ಇದ್ರ ಮೀನಿಂಗ್, ಅಲ್ವಾ? ಎಷ್ಟು ಚೆನ್ನಾಗಿ ಈ ಮೀನಿಂಗ್ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ಲಿ. ಸೊ ಹೈಫೈ ಸ್ಪೇಸ್ ಅನ್ನೋದು ಫುಲ್ಲಿ ಆಟೋಮೇಟೆಡ್, ಡಿಸೆಂಟ್ರಲೈಸ್ಡ್, ಡೊನೇಷನ್ ಬೇಸ್ಡ್ ಕ್ರೌಡ್ ಫಂಡಿಂಗ್ ಅನ್ನೋದು ಎಸ್ಪೆಷಲಿ ಕೊರೋನಾ ಟೈಮ್ ಇಂದ ತುಂಬಾ ಜಾಸ್ತಿ ನಾವು ಕೇಳಿಸ್ಕೊತಾ ಇದೀವಿ ಆ ವರ್ಡ್ ನ. ಸೊ ಕ್ರೌಡ್ ಫಂಡಿಂಗ್ ಅಂತಂದ್ರೆ ಏನು? ಅದು ಫಂಡ್ ರೈಸಿಂಗ್ ಅಂತೀವಲ್ಲ, ಅಂತಂದ್ರೆ ಜನರ ಹತ್ರ ಇಂದ ಎಷ್ಟೆಷ್ಟು ನಿಮ್ ಕೈಲಾಗತ್ತೋ ಅಷ್ಟು ದುಡ್ಡು ಕೊಡ್ರಪ್ಪ ಅಂತ ಯಾರೋ ಒಬ್ರು ಬಂದು ಕಲೆಕ್ಷನ್ ಮಾಡ್ತಾರೆ. ಕಲೆಕ್ಷನ್ ಮಾಡಿ ಅದನ್ನ ಯಾವ್ದೋ ಒಂದು ಸೋಷಿಯಲ್ ಕಾಸ್ಗೋಸ್ಕರ ಅದನ್ನೆಲ್ಲ ಕಲೆಕ್ಷನ್ ಮಾಡಿ ಯೂಸ್ ಮಾಡ್ತಾರೆ, ಅಲ್ವಾ? ಎಸ್ಪೆಷಲಿ NGOಗಳು ಇಂಥ ಕೆಲಸ ಎಲ್ಲ ಮಾಡ್ತಾರಲ್ವಾ, ಯಾರಿಗೋ ತೊಂದರೆ ಇರೋರ್ಗೋಸ್ಕರ ಅವ್ರಿಗೆ ಹೆಲ್ಪ್ ಮಾಡೋಕೆ ಅಂತ ದುಡ್ಡು ಕಲೆಕ್ಷನ್ ಮಾಡೋದು, ಇದೆಲ್ಲ ಮಾಮೂಲಿ. ಅದು ಕ್ರೌಡ್ ಫಂಡಿಂಗ್. ಇನ್ನೊಂದು ತರ ಕ್ರೌಡ್ ಫಂಡಿಂಗ್ ಏನ್ ಗೊತ್ತಾ, ನಾವೆಲ್ಲ ರಿಯಲೈಸೇ ಆಗಿರ್ಲಿಲ್ಲ ಆಕ್ಚುಲಿ.
ನಮ್ಮ LIC ಇದೆಯಲ್ಲ, ಅಂದ್ರೆ ಇನ್ಶೂರೆನ್ಸ್, ಮಾಮೂಲಾಗಿ LICನೇ ಅಲ್ಲ, ಯಾವುದೇ ಇನ್ಶೂರೆನ್ಸ್, ಇದೆಲ್ಲ ಕೂಡ ಕ್ರೌಡ್ ಫಂಡಿಂಗ್. ಅದು ಹೇಗೆ ಅಂತ ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ನೀವು ಕೇಳಿ ನೋಡಿ. ಇದು ಕೂಡ ಕ್ರೌಡ್ ಫಂಡಿಂಗ್ ಅಂದ್ರೆ ಯಾವ ತರ ಅಂತ ನೀವು ಅಲ್ಲಿ ತಿಳ್ಕೊಂಡು ನೀವೇ ನನ್ಗೆ ಹೇಳಿ ನೆಕ್ಸ್ಟ್ ಟೈಮ್, ಓಕೆನಾ? ಒಟ್ಟಲ್ಲಿ ಅದು ಕೂಡ ಕ್ರೌಡ್ ಫಂಡಿಂಗ್. ಒಂದು ಚಿಕ್ಕ ಕ್ಲೂ ಕೊಡ್ತೀನಿ. ಜನರೆಲ್ಲರ ಹತ್ರ ಇಂದಾನು ಅಲ್ಲಿ ದುಡ್ಡು ಕಲೆಕ್ಷನ್ ಆಗತ್ತೆ, ಆದ್ರೆ ಎಲ್ರಿಗೂ ಹೋಗೋದಿಲ್ಲ, ಕೆಲವ್ರಿಗೆ ಮಾತ್ರ, ಯಾರಿಗ ಅಗತ್ಯ ಇದೆಯೋ ಅವ್ರಿಗೆ ಮಾತ್ರನೇ ಹೋಗುತ್ತೆ. ಅದು ಇನ್ನೊಂದು ರೀತಿಯ ಕ್ರೌಡ್ ಫಂಡಿಂಗ್. ಇವಾಗ ನಾವು ನೋಡೋ ಕ್ರೌಡ್ ಫಂಡಿಂಗ್ ಬೇರೆ ರೀತಿ. ಮತ್ತೆ ಇದು ಡೊನೇಷನ್ ಬೇಸ್ಡ್. ಅಲ್ಲಿ ಅದೇ ಇನ್ಶೂರೆನ್ಸ್ ನಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ ಅಂತ ಹೇಳಿದ್ನಲ್ಲ, ಇಲ್ಲಿ ನಾವು ಎಲ್ಲರ ಹತ್ರನು ದೇಣಿಗೆ ಕಲೆಕ್ಷನ್ ಮಾಡಿ, ಆ ದೇಣಿಗೆ ಏನ್ ಕಲೆಕ್ಟ್ ಆಗಿದೆಯೋ ಅದು ಮತ್ತೆ ಜನರಿಗೇನೆ ವಾಪಸ್ಸು. ಅಂದ್ರೆ ಎವ್ರಿ ಪೈಸಾ, ಲಾಸ್ಟ್ ಪೈಸಾ ತನಕನು ಪ್ರತಿಯೊಂದು ಏನೇನ್ ಕಲೆಕ್ಷನ್ ಆಗಿದೆಯೋ ಅಷ್ಟೂನು ಎಲ್ರಿಗೂ ಹಂಚಿ ಹೋಗುತ್ತೆ ಈ ಪ್ಲಾಟ್ಫಾರ್ಮ್ ಅಲ್ಲಿ. ಮತ್ತೆ ಇದೊಂದು ಡಿಸೆಂಟ್ರಲೈಸ್ ಸಿಸ್ಟಮ್ ಅಂತಂದ್ರೆ, ಯಾರೋ ಒಬ್ರು ಕಂಟ್ರೋಲ್ ಅಲ್ಲಿ ಕೂತ್ಕೊಂಡು ನಾನೇ ಅಥಾರಿಟಿ, ನಾನೇ ಇಲ್ಲಿ ರೂಲ್ಸ್ ಮಾಡೋದು, ನಾನ್ ಹೇಳ್ದಂಗೆ ನಡಿಬೇಕು ಅನ್ನುವಂತಹ ಯಾವುದೇ ಒಂದು ಅಥಾರಿಟಿ ಬಾಡಿ ಯಾರು ಇಲ್ಲ. ಮತ್ತೆ ಕಂಪ್ಲೀಟ್ಲಿ ಆಟೋಮೇಟೆಡ್ ಅಂತಂದ್ರೆ, ಇಲ್ಲಿ ನಡೆಯುವಂತಹ ಎಲ್ಲಾ ಚಟುವಟಿಕೆಗಳು ಆಟೋಮ್ಯಾಟಿಕ್ ಆಗಿ ನಡೆಯುತ್ತೆ. ಅಂದ್ರೆ ಮನುಷ್ಯರು ಕೂತ್ಕೊಂಡು ಇದನ್ನೆಲ್ಲ ಮಾಡೋದಲ್ಲ, ಕಂಪ್ಲೀಟ್ಲಿ ಟೆಕ್ನಾಲಜಿ ಬೇಸ್ಡ್ ಅಂತ. ಮತ್ತೆ ಇಲ್ಲಿ ನೋಡಿ, ಲೈಫ್ ಚೇಂಜಿಂಗ್ ನ್ಯೂ ಏಜ್ ಅರ್ನಿಂಗ್ ಸಿಸ್ಟಮ್ ಅಂತ ಅನ್ನತ್ತೆ. ಏನ್ ಮೇಡಮ್ ನೀವು ಡೊನೇಷನ್ ಅಂತೀರಾ, ಇಲ್ಲಿ ನೋಡಿದ್ರೆ ಅರ್ನಿಂಗ್ ಅಂತೀರಾ, ಏನ್ ಮೇಡಮ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಏನೇನೋ ಮಾತಾಡ್ತೀರಾ ಅಂತ ಬೈಕೋತಾ ಇದ್ರಲ್ವಾ? ಸರಿ, ಅದೇನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಕ್ಚುಲಿ ಡೊನೇಷನ್ ಅಂತಂದ್ರೆ, ನಾವು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ, ಅಪೇಕ್ಷೆ ಏನು ಇಲ್ಲದೆ ನಾವು ಧಾರಾಳವಾಗಿ ಏನೋ ಒಂದು ಕೊಟ್ಬಿಡೋದು. ಅದು ದುಡ್ಡೇ ಇರಬಹುದು, ಬಟ್ಟೆ ಇರಬಹುದು, ಊಟ ಇರಬಹುದು, ಏನೇ ಇರ್ಲಿ. ಆದರೆ ಇಲ್ಲಿ ನಾವು ಕೊಡ್ತಾ ಇರುವಂತಹ ಡೊನೇಷನ್ಗೆ ನಮಗೆ ಹಿಂತಿರುಗಿ ಅಮೌಂಟ್ ಆಗಿ ವಾಪಸ್ ಬರುತ್ತೆ. ನೋಡಿ, ಇದು ತುಂಬಾ ಯುನೀಕ್ ಅಲ್ವಾ? ನೀವೆಲ್ಲಾದ್ರೂ ಕೇಳಿದ್ದೀರಾ? ನೀವೇನಾದ್ರೂ ಕೊಟ್ಟಾಗ ನಿಮ್ಗೆ ವಾಪಸ್ಸು ಪುಣ್ಯ ಬರುತ್ತೆ ಅಂತ ನಾವೆಲ್ಲ ಕೇಳಿದೀವಿ. ಅಂತಂದ್ರೆ ನಮ್ ದೊಡ್ಡವ್ರು ಹೇಳ್ಕೊಟ್ಟಿದ್ದಾರೆ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮಗ್ ಪುಣ್ಯ ಬರುತ್ತೆ ಅಂತ. ಆದ್ರೆ ಇಲ್ಲಿ ಆತರ ಅಲ್ವಂತೆ. ನಿಮಗ್ ಪುಣ್ಯ ಬರುತ್ತೆ, ಅದು ನೀವೆಲ್ಲೋ ಯಾವಾಗ್ಲೂ ನೀವು ಸ್ವರ್ಗಕ್ಕೆ ಹೋಗೋದು, ನರಕಕ್ಕೆ ಹೋಗೋದು, ಅದೆಲ್ಲ ಬೇರೆ ಕತೆ. ಇಲ್ಲಿ ನೀವು ಒಂದು ಅದೇ ಸ್ವರ್ಗನ ಈ ಭೂಮಿ ಮೇಲೆ ನೀವು ನೋಡ್ಬೇಕು ಅಂತಂದ್ರೆ ಏನ್ ಬೇಕು ನಿಮ್ಗೆ? ದುಡ್ಡು ಬೇಕು. ಆ ದುಡ್ಡನ್ನ ನಾವು ಹಂಚೋ ಅಂತಹ ಒಂದು ವ್ಯವಸ್ಥೆಯಲ್ಲೇ ಮಾಡಿ ನಿಮ್ಗೆ ದುಡ್ಡು ಬರೋ ತರ ಮಾಡ್ತೀವಿ ಅಂತ ಹೇಳ್ತಾ ಇದೆ ಹೈಫೈ ಸ್ಪೇಸ್. ಇದು ತುಂಬಾ ಚೆನ್ನಾಗಿದೆ ನೋಡಿ. ನಾವು ಒಂದು ಡೊನೇಷನ್ ಕೊಟ್ಟು ಅದಕ್ಕೆ ವಾಪಸ್ ದುಡ್ಡು ಬರುತ್ತಾ? ವಾವ್, ವೆರಿ ನೈಸ್ ಅಂತ ಅನ್ಸುತ್ತೆ ನಮ್ಗೆ. ಇಲ್ಲಿ ನೋಡೋಣ, ಈ ಟೆಕ್ನಾಲಜಿ ಬೇಸ್ಡ್ ಪ್ಲಾಟ್ಫಾರ್ಮು ಯಾರೋ ಕ್ರಿಯೇಟ್ ಅಂತೂ ಮಾಡಿದ್ದಾರೆ, ಆದ್ರೆ ಓನರ್ ಅನ್ನೋರು ಯಾರು ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಡಿಸೆಂಟ್ರಲೈಸ್ಡ್ ಅಂತ. ಅಂತಂದ್ರೆ ಯಾರೋ ಒಬ್ರು ನಾನೇ ಇದಕ್ಕೆ ಓನರು, ನಾನೇ ಫೌಂಡರು, ನಾನೇ MD, ಅಥವಾ ನಾನೇ ಸಾರಿ, ಅಥವಾ ನಾನೇ ಇಲ್ಲಿ ಎಂತದೋ ಯಾವ್ದೋ ಸೂಪರ್ವೈಸರು, ಮ್ಯಾನೇಜರು, ಯಾವ್ದೋ ಒಂದು ಬಾಸ್, ಓಕೆ, ಇದ್ಯಾವುದು ಅಲ್ಲ. CEO ಯಾರು ಇಲ್ಲ. ಹಂಗಾದ್ರೆ ಯಾರಪ್ಪ ಇದನ್ನೆಲ್ಲ ಮಾಡಿರೋದು? ಮನುಷ್ಯರು ಯಾರು ಇಲ್ಲದೆ ತಾನೇ ಉದ್ಭವ ಆಗೋಯ್ತಾ ಇದು? ಇಲ್ಲ, ಉದ್ಭವ ಆಗಿಲ್ಲ. ಅದಕ್ಕೆ ನಾನು ಹೇಳಿದ್ದು ಕ್ರಿಯೇಟರ್ ಇದ್ದಾರೆ ಅಂತ. ಯಾವ ತರ ಅಂತಂದ್ರೆ, ನಾವಿವಾಗ ಒಂದ್ ಮನೆ ಕಟ್ಟಬೇಕು ಅಂತಂದ್ರೆ ನಾವೇ ಹೋಗಿ ಇಟ್ಕೆ ತಗೊಂಡ್ಬಂದು ಸಿಮೆಂಟ್ ಹಾಕಿ ನಾವೇ ಜೋಡಿಸಿ ನಾವೇ ಮನೆ ಕಟ್ಟಲ್ಲ. ಯಾರೊಬ್ರು ಕಾಂಟ್ರಾಕ್ಟರು, ಅವ್ರ ಕೆಳಗೆ ಒಂದಷ್ಟು ಕೆಲ್ಸದವರು, ಆಳುಗಳು ಎಲ್ಲ ಅವರು ಕಟ್ಕೊಡ್ತಾರೆ. ಅವರು ಈ ಕಟ್ಟಡನ ರೆಡಿ ಮಾಡ್ತಾರೆ, ತಯಾರು ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ. ಆದರೆ ಅವ್ರು ಓನರ್ ಆಗಲ್ಲ. ನಾವು ಅವ್ರಿಗೆ ದುಡ್ಡು ಕೊಡ್ತೀವಿ, ಆಮೇಲೆ ಅವ್ರು ಹೊರಟೋಗ್ತಾರೆ, ನಾವು ಓನರ್ ಆಗಿ ನಿಲ್ತೀವಿ. ಆ ತರ ಈ ರೀತಿ ಇಲ್ಲಿ ಯಾರೋ ಒಬ್ರು ಕ್ರಿಯೇಟ್ ಅಂತೂ ಮಾಡಿದ್ದಾರೆ, ಆದ್ರೆ ಓನರು ಯಾರು ಇಲ್ಲ. ಓನರ್ ಯಾರಪ್ಪ ಅಂತಂದ್ರೆ, ನೀವು ಓನರು, ನಾನು ಓನರು. ವಾವ್, ಸೋ ಬ್ಯೂಟಿಫುಲ್ ಅಲ್ವಾ? ಈ ಕಾನ್ಸೆಪ್ಟ್ ಒಳಗಡೆ ಯಾರು ಬರ್ತಾರೋ ಪ್ರತಿಯೊಬ್ರು ಓನರೇ. ಸರಿ, ನೆಕ್ಸ್ಟ್ 100% P2P ಅಂತ ಇದೆಯಲ್ಲ, ಏನ್ ಮೇಡಮ್ ಇದು ಅಂತಂದ್ರೆ, 100% ಪರ್ಸನ್ ಟು ಪರ್ಸನ್, ಅಂದ್ರೆ ಪಿಯರ್ ಟು ಪಿಯರ್ ಅಂತೀವಿ. ಯಾರಿಂದ ದುಡ್ಡು ಹೋಗುತ್ತೋ, ಯಾರಿಗೆ ಹೋಗಿ ಸೇರ್ಬೇಕೋ ಅವ್ರಿಗೆ ಕಂಪ್ಲೀಟ್ ಆಗಿ ಹೋಗಿ ಕೊನೆಯ ಪೈಸಾ ತನಕನೂ ಸೇರತ್ತೆ ಅಂತ ಆಲ್ರೆಡಿ ಅವಾಗ್ಲೇ ಹೇಳಿದೆ ನಾನು. ಅದೇ ಇದು P2P ಅಂತಂದ್ರೆ. ಮತ್ತೆ ಈ ಪ್ಲಾಟ್ಫಾರ್ಮು ಟ್ರಾನ್ಸ್ಪರೆಂಟ್ ಮತ್ತೆ ಲೀಗಲೈಸ್ಡ್ ಕೂಡ. ನಾವು ಇಲ್ಲೀಗಲ್ ಆಗಿ ಏನು ಮಾಡ್ತಾ ಇಲ್ಲ. ಕ್ರೌಡ್ ಫಂಡಿಂಗು ಇದೆಲ್ಲ ಮೋಸ್ಟ್ ಗವರ್ಮೆಂಟ್ಸ್ ಎಲ್ರು ಒಪ್ಕೊಂಡಿರುವಂತಹ ಒಂದು ಕಾನ್ಸೆಪ್ಟ್. ಇಲ್ಲಿ ಓನರ್ ಇಲ್ಲದೆ ಇರೋ ಕಾರಣ ರೂಲ್ಸ್ ಇಲ್ಲ, ಕಂಡೀಷನ್ಸ್ ಇಲ್ಲ, ಟಾರ್ಗೆಟ್ಸ್ ಇಲ್ಲ. ಯಾರೊಬ್ರು ಕೂತಿದ್ದ ತಾನೇ ಇವರೆಲ್ಲ ಇದೆಲ್ಲ ಮಾಡಿ ನಮ್ ತಲೆ ಮೇಲೆ ಹೇರೋದು. ನೀನ್ ಹಿಂಗೆ ಮಾಡ್ಬೇಕು, ಡೆಡ್ ಲೈನ್ಸ್ ಕೊಡೋದು, ಇಷ್ಟು ಟೈಮ್ ಒಳಗಾಗಿ ಇಷ್ಟು ಮಾಡ್ಬೇಕು, ಹಂಗ್ ಮಾಡು ಹಿಂಗ್ ಮಾಡೋದೆಲ್ಲ ಹೇಳೋರೇ ಯಾರು ಇಲ್ಲ. ಯಾಕೆ? ನಮಗ್ ನಾವೇ ಬಾಸ್. ಎಸ್ ಬಾಸ್, ಯು ಆರ್ ದ ಬಾಸ್, ಐ ಆಮ್ ದ ಬಾಸ್. ಓಕೆ, ಸೊ ನೋ ಕಂಪನಿ, ನೋ ಓನರ್, ನೋ ಅಡ್ಮಿನ್, ನೋ ಅಥಾರಿಟಿ, ನೋ ಮಿಡಲ್ ಮ್ಯಾನ್, ನೋ ಪ್ರಾಡಕ್ಟೇ ಇಲ್ಲ, ನೋ ಬೈಯಿಂಗು, ನೋ ಸೆಲ್ಲಿಂಗ್, ನಥಿಂಗ್. ಇದು ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ, ಸಾಮಾನ್ಯವಾಗಿ ಇಲ್ಲಿ ಬಂದು ಝೂಮ್ ಮೀಟಿಂಗ್ ಅಲ್ಲಿ ಕೂರೋರೆಲ್ಲ ಎಲ್ರು ಯಾವ್ದೋ ಒಂದು ನೆಟ್ವರ್ಕ್ ಬಿಸ್ನೆಸ್ ನೆಲ್ಲ ಮಾಡಿ ಬಂದಿರೋರು. ನೆಟ್ವರ್ಕ್ ಅನ್ನೋದು ತಪ್ಪೇ ಅಲ್ಲ, ಆದ್ರೆ ನಾವು ಅದಕ್ಕೆ ತಪ್ಪು ಅರ್ಥಗಳು ಕೊಟ್ಕೊಂಡು ರಾಂಗ್ ರೀತಿಯಲ್ಲಿ ಮಾಡಿ ದುಡ್ಡುಗಳು ಕಳ್ಕೊಂಡು ನಾವು ಒದ್ದಾಡಿ ಅದಕ್ಕೆ ಒಂದು ಕಳಂಕನ ನಾವೇ ಹೊರಿಸಿದೀವಿ. ಆಕ್ಚುಲಿ ನೆಟ್ವರ್ಕ್ ಸಿಸ್ಟಮ್ ಅಬ್ರಾಡ್ ಎಲ್ಲ ಅದು ಎಲ್ರು ಇಷ್ಟಪಟ್ಟು ಫಾಲೋ ಮಾಡುವಂತಹ ಒಂದು ಸಿಸ್ಟಮ್. ಸರಿ, ಅದು ಬಿಡೋಣ. ಒಟ್ಟಲ್ಲಿ ಇಲ್ಲಿ ಪ್ರಾಡಕ್ಟ್ ಇಲ್ಲ, ಬೈಯಿಂಗು ಸೆಲ್ಲಿಂಗ್ ಇಲ್ಲ, ಒಂದು ಬಿಸ್ನೆಸ್ ಮಾಡೆಲ್ ಇಲ್ಲ. ಯಾಕೆಂತಂದ್ರೆ ಬಿಸ್ನೆಸ್ ಅಲ್ಲ ಇದು. ಓನ್ಲಿ ದೇಣಿಗೆ ಕೊಡ್ತೀವಿ, ದಾನ ಕೊಡ್ತೀವಿ, ದಾನ ತಗೊಳ್ತೀವಿ.
ಫಾರೆಕ್ಸ್ ಟ್ರೇಡಿಂಗ್ ಇಲ್ಲ, ಸ್ಟಾಕ್ಸ್ ಶೇರ್ಸ್ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ. ಇನ್ವೆಸ್ಟ್ಮೆಂಟ್ ಇದ್ರೆ ಬಡ್ಡಿ ವ್ಯಾಪಾರ ಅಂತಾರೆ, ಅದು ಇಲ್ಲ. ಸಬ್ಸ್ಕ್ರಿಪ್ಷನ್ ತಿಂಗಳನೋ ವರ್ಷಕ್ಕೆ 2 ಸತಿನೋ ಏನೋ ಸಬ್ಸ್ಕ್ರಿಪ್ಷನ್ ಏನು ಕಟ್ಟಂಗಿಲ್ಲ. ಮೈನಿಂಗು, ಗ್ಯಾಮ್ಲಿಂಗು, ಸ್ಟೇಕಿಂಗು, ಲಾಟರಿ, ಬೆಟ್ಟಿಂಗು, ಮನಿ ಲಾಂಡ್ರಿಂಗ್ ಯಾವುದೂ ಇಲ್ಲ ಸರ್. ಇದ್ಯಾವುದೂ ಇಲ್ಲ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಲ್ಲಿ ನೋಡಿ, ವಿತ್ಡ್ರಾಯಲ್ಲೇ ಇಲ್ಲ, ನೋ ಡಿಲೇ, ನೋ ವೇಟಿಂಗ್. ಹೌದಾ ಮೇಡಮ್? ಹಾಗಾದ್ರೆ ನಮ್ಗೆ ದುಡ್ಡು ಎಲ್ಲಿಂದ ಬರುತ್ತೆ ಮೇಡಮ್ ಅಂತ ನೀವು ಕೇಳ್ತೀರಾ ಅಲ್ವಾ? ದುಡ್ಡು ಎಲ್ಲಿಂದ ಬರಬೇಕೋ ಆ ದುಡ್ಡು, ಯಾರಿಂದ ನಿಮಗೆ ಬರಬೇಕೋ ಆ ದುಡ್ಡು ಕ್ಷಣಗಳಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಬಂದು ಬೀಳತ್ತೆ. ಅದು ಹೇಗೆ ಅನ್ನೋದು ಮುಂದಕ್ಕೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ನೋ ವೇಟಿಂಗ್, ನೋ ವಿತ್ಡ್ರಾಯಲ್ ಪ್ರೊಸೀಜರ್ ಅಂತಂದ್ರೆ, ಒಂದು ಕಂಪನಿ ಇದ್ದಾಗ ಅವರ ರೂಲ್ಸ್ ಪ್ರಕಾರ ನಾವು ಅಂತ ದಿವಸಗಳು ಮಾತ್ರನೇ ನಾವು ಒಂದು ಪ್ರೊಸೀಜರ್ ದ್ವಾರ ಅರ್ಜಿ ಹಾಕೊಂಡು, ನಮಗ್ ಬೇಕು ನಮ್ಮ ದುಡ್ಡು, ನಾವೇ ಸಂಪಾದನೆ ಮಾಡೋ ದುಡ್ಡು ನೀವ್ ಇಟ್ಕೊಂಡಿದ್ದೀರಪ್ಪ ಕೊಡ್ರಪ್ಪ ಅಂತ ಅವ್ರ ಕಾಲಿಗೆ ಬೀಳ್ಬೇಕು, ಅವ್ರ ಹತ್ರ ಕೇಳಿ ಅವ್ರು ಯಾವತ್ತು ಕೊಡ್ತಾರೋ ಅಂತ ನಾವು ವೆಯ್ಟ್ ಮಾಡಿ, ಅವ್ರು ಯಾವತ್ತು ಕೊಡ್ತಾರೋ ಅಲ್ಲಿ ತನಕ ನಾವು ಅಯ್ಯೋ ಈ ಕಂಪನಿ ಇರತ್ತಾ, ನಾಳೆ ಅವ್ರು ಮುಚ್ಕೊಂಡು ಹೋಗ್ಬಿಡ್ತಾರಾ, ನಮ್ ದುಡ್ಡು ಇವ್ರ ಹತ್ರ ಸಿಕ್ಕಾಕೊಂಡಿದ್ಯಲ್ಲ ಅಂತ ಒದ್ದಾಟದಲ್ಲಿ ರಾತ್ರಿ ನಿದ್ದೆ ಇಲ್ದೆ ಇದೆಲ್ಲ ನಾವು ಅನುಭವಿಸಿದೀವಿ ಆಲ್ರೆಡಿ. ಸೊ ಇಂಥ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ನಾವು ನೋಡಿದೀವಿ, ಅದೆಲ್ಲ ಆಗಿದೆ. ಅದೆಲ್ಲ ಯಾವುದು ಇಲ್ಲಿಲ್ಲ, ಡೈರೆಕ್ಟ್ ಆಗಿ ಅಲ್ಲಿಗಲ್ಲೇ ಅಮೌಂಟ್ ಬಂದು ನಿಮ್ಮ ಅಕೌಂಟ್ ಬೀಳುತ್ತೆ. ಸೊ ಇದರ ಮೀನಿಂಗ್ ಏನು? ನೋ ರಿಸ್ಕ್. ಎಷ್ಟು ಚೆನ್ನಾಗಿದೆ ಅಲ್ವಾ? ನೋ ರಿಸ್ಕ್ ಅಂತ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ದಟ್ ಮೀನ್ಸ್ ಇನ್ನ ನೆಕ್ಸ್ಟ್ ಇಲ್ಲಿಂದ ಇನ್ನ ಅರ್ಧ ಗಂಟೆ 3/4 ಗಂಟೆ ನೀವು ರಿಸ್ಕ್ ಇಲ್ಲಪ್ಪ ಅಂತ ನೆಮ್ಮದಿಯಾಗಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ ಅನ್ನೋದು ನನ್ನ ಅರ್ಥ. ಇಡೀ ಪ್ರಪಂಚನ ಚೇಂಜ್ ಮಾಡ್ತೀನಿ, ಬದಲಾವಣೆ ತರ್ತೀನಿ ಅಂತ ಹೇಳ್ತಾ ಇರುವಂತಹ ಈ ಪ್ಲಾಟ್ಫಾರ್ಮು ಇಡೀ ಪ್ರಪಂಚದಿಂದ ಎಲ್ಲಾ ಜನರನ್ನಾನು ಆಹ್ವಾನಿಸಿ, ಎಲ್ಲರನ್ನೂ ಇದರಲ್ಲಿ ಸೇರಿಸ್ಕೊಂಡು, ಎಲ್ಲರಿಗೂ ಒಂದು ಜಾಗ ಕೊಟ್ಟು, ಎಲ್ಲರಿಗೂ ದುಡ್ಡು ಬರುವ ಹಾಗೆ ಮಾಡುತ್ತಂತೆ ಈ ಪ್ಲಾಟ್ಫಾರ್ಮು. ಆ ರೀತಿಯಲ್ಲಿ ಮಾಡ್ಬೇಕು ಅಂತಂದ್ರೆ ಎಲ್ಲರಿಗೂ ಈಸಿ ಆಗಿರುವಂತಹ ಒಂದು ಕಾಮನ್ ಇದು ಬೇಕು, ಕರೆನ್ಸಿ ಬೇಕು. ಅದೇನಪ್ಪಾ ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿ. ಈ ಡಾಲರ್ ಗೀಲರ್ ಇದೆಲ್ಲ ನಮ್ಗೆ ಅರ್ಥ ಆಗಲ್ಲ ಮೇಡಮ್ ಅಂತ ಯಾರು ಹೇಳಕ್ ಹೋಗ್ಬೇಡಿ. ಯಾಕೆಂತಂದ್ರೆ ನಮ್ಗೆ ಮಾಮೂಲಿ UPI ಕೂಡ ಗೊತ್ತಿರ್ಲಿಲ್ಲ ಅಲ್ವಾ? UPI ನಮ್ಗೇನ್ ಗೊತ್ತಿತ್ತಾ? ಒಂದ್ 4-5 ವರ್ಷದ ಕೆಳಗೆ ಗೊತ್ತಿರ್ಲಿಲ್ಲ. ಬರೀ ಕ್ಯಾಶು 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 ಅಂತ ನಾವೇನ್ ಮಾಡ್ತಿದ್ವೋ ಅದನ್ನೆಲ್ಲ ಠಕಾರ್ ಅಂತ ಸಡನ್ ಆಗಿ ಅಲ್ಲಿಂದ ಇಲ್ಲಿಗೆ ನಾವು ಜಂಪ್ ಆಗಿಲ್ವಾ? ಅದೇನ್ ರಾಕೆಟ್ ಸೈನ್ಸಾ? ಕಲ್ತಿಲ್ವಾ? ಆ ರೀತಿ ಇದನ್ನ ಕೂಡ ಕಲಿಬಹುದು. ಏನು ತುಂಬಾ ಸಾವಿರಾರು ವಿಡಿಯೋಗಳು ತುಂಬೋಗಿದೆ ಇದರಲ್ಲಿ, ಯೂಟ್ಯೂಬ್ ಅಲ್ಲಿ ಇದ್ರ ಬಗ್ಗೆ. ಇಲ್ಲಾಂದ್ರೂ ನಮ್ಗೆ ChatGPT ಇದೆ, ಜೆಮಿನಿ ಇದೆ, ಇದ್ಯಾವುದೋ ನಮ್ಗೆ ಯಾವ್ದದು ಇನ್ಯಾವುದೋ ಇದೆಲ್ಲಪ್ಪ, ಇದೆಲ್ಲಾನು ಗೂಗಲ್ನ ಕೇಳ್ಬೋದು. ಇದೆಲ್ಲ ನಮ್ಗೆ ಹೇಳ್ಕೊಡತ್ತೆ ಅದ್ರ ವಿಷಯ ಏನು, ನಮ್ಗೆ ಏನ್ ಕ್ವೆಶನ್ಸ್ ಇದ್ರು ನಮಗ್ ಬೇಕಾಗಿರೋ ಲ್ಯಾಂಗ್ವೇಜ್ ಅಲ್ಲೇ ಅದು ಆನ್ಸರ್ ಕೊಟ್ಬಿಡತ್ತೆ ಪಾಪ. ಸೊ ದಿಸ್ ಇಸ್ ನಾಟ್ ರಾಕೆಟ್ ಸೈನ್ಸ್. ಸೊ ಒಂದು ಓಪನ್ ಮೈಂಡ್ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಪಾಲಿಗಾನ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಆಧಾರಿತ ಈ ಪ್ಲಾಟ್ಫಾರ್ಮ್ ನಲ್ಲಿ ನಾವು ಕ್ರಿಪ್ಟೋ ಕರೆನ್ಸಿ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇದು ಡಿಜಿಟಲ್ ಕರೆನ್ಸಿ. ನಾವಿರೋದು ಇವಾಗ ಡಿಜಿಟಲ್ ಯುಗದಲ್ಲಿ. ಈ ಕರೆನ್ಸಿಗೋಸ್ಕರ ಅಂತ ನಾವು ಬೇರೆ ಆದಂತಹ ಒಂದು ಅಕೌಂಟ್ ಓಪನ್ ಮಾಡ್ಬೇಕಾಗತ್ತೆ. ನಮ್ಮ ನಾರ್ಮಲ್ ಬ್ಯಾಂಕ್ ಅಕೌಂಟ್ಗಳು ಆಗೋದಿಲ್ಲ. ಈ ಕ್ರಿಪ್ಟೋ ಕರೆನ್ಸಿ ಆಕ್ಚುಲಿ ತುಂಬಾ ತುಂಬಾ ಸೇಫ್. ಓಕೆ, ಸೊ ಯಾರಂದ್ರೆ ಅವರು ಕೊಳ್ಳೆ ಹೊಡಿಯಕ್ಕಾಗಲ್ಲ, ಅಷ್ಟು ಈಸಿಯಾಗಿ ಕಳ್ಳರು ಅದನ್ನ ನಮ್ಮ ಹತ್ರದಿಂದ ಕಿತ್ಕೊಂಡು ಹೋಗಕ್ಕೂ ಆಗಲ್ಲ. ಅದು ಒಂದು ಸ್ಪೆಷಲ್ ಫೀಚರು. ಮತ್ತೆ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್, ಬ್ಲಾಕ್ ಚೈನ್ ಟೆಕ್ನಾಲಜಿ ಇದೆಲ್ಲ ಹೆಂಗೆ ಅಂತಂದ್ರೆ, ಒಂದು ಸತಿ ಅದನ್ನ ಬರ್ದಿಟ್ಬಿಟ್ರೆ ಆ ಕ್ರಿಯೇಟ್ ಆಗಿರೋದನ್ನ ನಾವು ಅಳಿಸಕ್ಕಾಗಲ್ವಂತೆ. ಅದು ಎಷ್ಟೇ ಯುಗಗಳು ಬಂದ್ರು ಅದು ಹಾಗೆ ಇರತ್ತಂತೆ. ಅದು ಅಳಿಸಕ್ಕಾಗಲ್ಲ, ನಾವು ಮಾಡಿಫೈ ಮಾಡಕ್ಕಾಗಲ್ಲ. ಯಾರು ಅದನ್ನ ಯಾವ ರೀತಿಯಲ್ಲೂ ಏನೋ ಸೇರ್ಪಡೆ ಮಾಡೋದು, ಏನೋ ಒಂದು ತೆಗಿಯೋದೋ ಯಾವುದನ್ನು ಮಾಡಕ್ಕಾಗಲ್ಲ. ಇದು ಒಂದು ಪ್ಲಸ್ ಪಾಯಿಂಟ್. ಯಾಕೆ ಅಂತಂದ್ರೆ ನಾವು ನೆಟ್ವರ್ಕ್ಗಳು ಅದು ಇದು ಮಾಡಿದಾಗ ಆಗಾಗ ಈ ಪ್ಲಾನ್ ಚೇಂಜ್ ಆಗೋದು, ನಾವ್ ಎಷ್ಟೆಲ್ಲ ಅದೆಲ್ಲ ಕಷ್ಟಪಟ್ಟಿದೀವಲ್ವಾ, ಅಂತದೆಲ್ಲ ಏನು ನಡೆಯೋದಿಲ್ಲ ಇಲ್ಲಿ. ಸೊ ಇದಕ್ಕೋಸ್ಕರ ಅಂತಲೇ ಬೇರೆ ತರ ಒಂದು ಅಕೌಂಟ್ ಅಂತ ಹೇಳದ್ನಲ್ಲ, ಆ ಅಕೌಂಟ್ ಹೆಸರು ಆಕ್ಚುಲಿ ವಾಲೆಟ್ ಅಂತ. ಇದುವರೆಗೂ ನಾವು ವಾಲೆಟ್ ಅಂತಂದ್ರೆ ನಮ್ಮ ಮನಿ ಪರ್ಸ್ ಅಂತ ಅನ್ಕೊಂತಾ ಇದ್ವಿ. ಇವಾಗ ಇದನ್ನ USDT ವಾಲೆಟ್ ಅಂತಾರೆ, ಅಂದ್ರೆ ಕ್ರಿಪ್ಟೋ ವಾಲೆಟ್. 270 ಸಮಥಿಂಗ್ ವಾಲೆಟ್ಗಳಿದೆ. ಯಾವ ವಾಲೆಟ್ನಾದ್ರೂ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಫ್ರೀ ಡೌನ್ಲೋಡ್ ಸಿಗುತ್ತೆ ನಮಗೆ ಪ್ಲೇ ಸ್ಟೋರ್ ಅಲ್ಲಿ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದ್ರ ದ್ವಾರ ನಾವು ನಮ್ಮ ಡೊನೇಷನ್ಸ್ ಕೊಡ್ಬೋದು, ಡೊನೇಷನ್ಸ್ ತಗೊಳ್ಬಹುದು. ಓಕೆನಾ? ಈಗ ಆಕ್ಚುಲ್ ಪ್ಲಾನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆನಾ? ಹೈ-ಫೈ ಸ್ಪೇಸ್ ಕಂಪ್ಲೀಟ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಮೇಲೆ ಬೇಸ್ ಆಗಿದೆ. ಯಾಕೆ? ನಾವು ಟೆಕ್ನಾಲಜಿ ಯುಗದಲ್ಲೇ ಇರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾರು ಕೇಳಿಲ್ಲಪ್ಪ? ಅದು ಯಾವ ಫೀಲ್ಡ್ ನ ಬಿಟ್ಟಿದೆ ಹೇಳಿ? ಎಲ್ಲ ಕಡೆ AI ಅನ್ನೋದು ನಾವು ಕೇಳಿಸ್ಕೊತಾನೆ ಇರ್ತೀವಲ್ವಾ? ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಎಲ್ಲಾ ಕಡೆ ಟೇಕ್ ಓವರ್ ಮಾಡ್ಬಿಟ್ಟು ತುಂಬಾ ಕ್ವಿಕ್ ಆಗಿ ಆಲ್ಮೋಸ್ಟ್ ಮ್ಯಾಜಿಕ್ ತರ ಏನೇನೋ ಎಲ್ಲ ಮಾಡ್ತಾ ಇದೆ ಅಲ್ವಾ? ಆ ರೀತಿ ಇಲ್ಲಿ ಕೂಡ ಕೆಲವೊಂದು ಮ್ಯಾಜಿಕ್ ಗಳೆಲ್ಲ ನಡೆಯುತ್ತೆ, ನಾನು ನಿಮ್ಗೆ ಹೇಳ್ತೀನಿ. ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಕಾರ ಒಂದು ಪ್ಲಾನ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗಿದೆ. ಈ ಸ್ಟ್ರಕ್ಚರ್ ಹೆಸರು ಸ್ಪೇಸ್ ಮ್ಯಾಟ್ರಿಕ್ಸ್. ಈ ಸ್ಟ್ರಕ್ಚರ್ ಹೆಸರು ಸ್ಪೇಸ್ ಮ್ಯಾಟ್ರಿಕ್ಸ್, MATRIX ಅಂತ. ಈ ಮ್ಯಾಟ್ರಿಕ್ಸ್
ಪ್ರತಿಯೊಬ್ಬರಿಗೂ, ನಾನು ನೀವು ಯಾರೇ ಆಗ್ಲಿ, ಯಾರು ಇಲ್ಲಿ ಜಾಯ್ನ್ ಆಗ್ತಾರೋ ಪ್ರತಿಯೊಬ್ಬರಿಗೂ ಒಂದು ಮ್ಯಾಟ್ರಿಕ್ಸ್ ಅನ್ನೋದು ಒಂದು ಸ್ಟ್ರಕ್ಚರ್ ನಮ್ಮ ಕೆಳಗಡೆ ಕ್ರಿಯೇಟ್ ಆಗಿರತ್ತೆ. ಅಂತಂದ್ರೆ ನಮ್ಮ ಐಡಿ ಎಲ್ಲಿ ಪ್ಲೇಸ್ಮೆಂಟ್ ಆಗಿರತ್ತೋ ಆ ಐಡಿ ಕೆಳಗಡೆ ಒಂದು ಮ್ಯಾಟ್ರಿಕ್ಸ್ ಕ್ರಿಯೇಟ್ ಆಗತ್ತೆ. ಕಮ್ಯುನಿಟಿ ಅಂತಂದ್ರೆ ಯಾರ್ಯಾರು ಇಲ್ಲಿ ಜಾಯ್ನ್ ಆಗ್ತಾರೋ ಹೈಫೈ ಸ್ಪೇಸ್ ನಲ್ಲಿ ಅವರೆಲ್ಲರೂ ಕಮ್ಯುನಿಟಿ ಅಂತ ಲೆಕ್ಕ. ಆ ಕಮ್ಯುನಿಟಿ ಎಲ್ಲರನ್ನೂ ಈ ಸ್ಪೇಸ್ ಮ್ಯಾಟ್ರಿಕ್ಸ್ ಒಳಗಡೆ ಕರೆಕ್ಟ್ ಆಗಿ ಯಾವ್ದೋ ಒಂದು ರೀತಿಯಲ್ಲಿ ಅವ್ರನ್ನ ಕರೆಕ್ಟ್ ಆಗಿ ಅರೇಂಜ್ ಮಾಡಿ ಕೂರ್ಸೋದ್ರ ಮೂಲಕ ಎಲ್ಲರಿಗೂ ಈಕ್ವಲ್ ಆಗಿ ತೊಂದರೆ ಇಲ್ಲದೆ ಫ್ರೀ ಆಗಿ ಹಣ ಫ್ಲೋ ಆಗೋ ತರ ಮಾಡತ್ತೆ ಈ ಸಿಸ್ಟಮ್. ಓಕೆನಾ, ಸಿಂಪಲ್ ಅಷ್ಟೇ. ಸೊ ಇಂಥ ಒಂದು ಅರೇಂಜ್ಮೆಂಟ್ ನಲ್ಲಿ ಎಲ್ಲರನ್ನೂ ಕೂರ್ಸತ್ತೆ, ಅಷ್ಟು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ನೋಡ್ತಾ ಇರೋದು ಒಂದು ರೋಬೋ ಲೆಫ್ಟ್ ಅಲ್ಲಿ ಕೂತಿದ್ದಾನೆ ನೋಡಿ. ಅವನು ಅವನ ಹೆಸರು ಸ್ಪೇಸ್ ಲೂಪ್ ಅಂತ. ಓಕೆ, ಅವನು ಆಕ್ಚುಲಿ ಒಂದು ಆಲ್ಗೋರಿದಮ್ ಅಂತಂದ್ರೆ ಏನು, ನಾವು ಯೂಟ್ಯೂಬ್ ಅಲ್ಲೂ ಕೇಳ್ತೀವಲ್ಲ ಆಲ್ಗೋರಿದಮ್, ಈ ಆಲ್ಗೋರಿದಮ್ ಪ್ರಕಾರ ನಮ್ಗೆ ಏನ್ ಬೇಕೋ ಅಂತದೇ ವಿಡಿಯೋಸ್ ಕಳಿಸುತ್ತೆ. ಇದೆಲ್ಲ ಎಲ್ಲ ಕಡೆನೂ ಆಲ್ಗೋರಿದಮ್ಸ್ ಅಂತ ನಾವು ಇವಾಗ ಕೇಳ್ತಾ ಇದೀವಿ. ಈ ಆಲ್ಗೋರಿದಮ್ ಏನು ಅಂತಂದ್ರೆ ಒಂದು ಪ್ರೋಗ್ರಾಮಿಂಗ್ ಅಂತ ಅನ್ಕೋಣ. ಒಂದು ಪ್ರೋಗ್ರಾಮ್ ಕಂಪ್ಯೂಟರ್ ಭಾಷೆನಲ್ಲಿ ಪ್ರೋಗ್ರಾಮಿಂಗ್ ಅಥವಾ ಕೋಡಿಂಗ್ ಅದನ್ನು ಮಾಡಿ ಈ ರೀತಿನಲ್ಲಿ ಹಿಂಗೆ ನಡಿಬೇಕು ಅಂತ ಏನೋ ಒಂದು ಡಿಸೈನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದನ್ನೆಲ್ಲ ನೋಡ್ಕೊಳ್ಳೋದು ಇವನೇ, ನಮ್ಮ ಸ್ಪೇಸ್ ಪಾರ್ಟ್ನರ್. ಇವನ ಹೆಸರು ಸ್ಪೇಸ್ ಲೂಪ್ ಅಂತ. ನಾವು ಯಾವ ಕ್ಷಣದಲ್ಲಿ ಒಂದು ಐಡಿ ಮಾಡ್ಕೊಂಡು ಇಲ್ಲಿ ಒಳಗ್ ಬರ್ತೀವೋ ಅಲ್ಲಿಂದ ಇವ್ನು ನಮ್ ಜೊತೆನೇ ಇದ್ದು ನಮ್ಗೆಲ್ಲಾ ರೀತಿಯ ಹೆಲ್ಪ್ ಮಾಡ್ತಾನೆ. ಸೊ ಇವನ್ಗೊಂದು ಹೈ ಫೈ ಅಂತ ಹೇಳಿ ಎಲ್ರು ನೋಡಿ ಕೈ ಕೊಟ್ಟಿದ್ದಾನಲ್ಲಿ ಮೇಲ್ಗಡೆ, ಅವ್ನಿಗೆ ಹೈ ಫೈ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ. ಈ ಸ್ಪೇಸ್ ಲೂಪ್ ಎಂತೆಂತ ವಂಡರ್ಫುಲ್ ಮ್ಯಾಜಿಕ್ ಗಳು ಮಾಡ್ತಾನೆ ಅಂತ ನಾನು ಹೇಳ್ತೀನಿ ನೋಡಿ. ಒಟ್ಟಲ್ಲಿ ಎಲ್ಲ ಆಟೋಮ್ಯಾಟಿಕ್ ಆಗಿ ನಡೆಯೋ ತರ ನೋಡ್ಕೊಳ್ಳೋದೇ ಇವನೇ. ನಾವು ಒಳಗಡೆ ಬರೋದು ಹೇಗೆ, ಏನ್ ಮಾಡೋದು, ಹೇಗೆ ನಮ್ಮ ಐಡಿ ಬರುತ್ತೆ ಅಂತ ಐಡಿ ಮಾಡ್ಕೊಡೋದು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಸೆಂಟರ್ ಅಲ್ಲಿ ನೋಡಿ ಸ್ಟಾರ್ಟರ್ ಡೊನೇಷನ್ $50 ಜೋ ಟಾಪ್ ಅಂತ ಇದೆ. ಅಂತಂದ್ರೆ $50 ನಾವು ಜಸ್ಟ್ ಒನ್ ಟೈಮ್ ಔಟ್ ಆಫ್ ಪಾಕೆಟ್ ಜೋ ಟಾಪ್, ಒಂದು ಸತಿ ಮಾತ್ರ ನಮ್ಮ ಪಾಕೆಟ್ ಇಂದ ಅಥವಾ ನಮ್ಮ ಕೈಯಾರೆ $50 ಕೊಟ್ಟು ನಾವಿಲ್ಲಿ ಒಂದು ಐಡಿ ಮಾಡ್ಕೊಳ್ಬೇಕು. ಆ ಐಡಿ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ 2 ಆರೋ ಮಾರ್ಕ್ಸ್ ಇದೆ ನೋಡಿ. ಒಂದು 20% ಅಂದ್ರೆ $10 ಇನ್ವೈಟರ್ಗೆ ಹೋಗುತ್ತೆ, ಮತ್ತೆ $40 ಅಥವಾ 80% ಕಮ್ಯುನಿಟಿಗೆ ಹೋಗುತ್ತೆ ಅಂತ ತೋರಿಸ್ತಾ ಇದೆ. ನಾನೇನ್ ಹೇಳಿದೆ, P2P 100% ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ಹೇಳದ್ನಲ್ವಾ, ಅದೇ ಇದು. ಸೊ ನಾವು $50 ಕೊಟ್ಟು ಒಳಗ್ ಬಂದ ತಕ್ಷಣ ನಮ್ಮ $50 ಡುಂಗ್ ಅಂತ ಎರಡು ಭಾಗಗಳಾಗೋಗುತ್ತೆ. ಒಂದು ಭಾಗ $10 ಯಾರಿಗೋಗುತ್ತೆ, ನಮ್ಮನ್ನ ಇನ್ವೈಟ್ ಮಾಡಿ ಇಲ್ಲಿ ಝೂಮ್ ಮೀಟಿಂಗ್ ಅಲ್ಲಿ ಕೂರಿಸಿ ನಮ್ಗೊಂದು ಅವಕಾಶ ಕೊಟ್ಟು ಇಲ್ಲಿ ಬಾರಪ್ಪ ನಿನಗೂನು ಒಂದು ಜೀವನೋಪಾಯ ಸಿಗತ್ತೆ, ನೀನು ಒಂದಷ್ಟು ಪುಣ್ಯನೂ ಗಳಿಸ್ಕೋ, ದುಡ್ಡು ಗಳಿಸ್ಕೋ ಅಂತ ಒಬ್ರು ಕರ್ಕೊಂಬಂದಿದಾರಲ್ಲ, ಯಾರೊಬ್ರು ನಮ್ಮ ಫ್ರೆಂಡೋ ಯಾರೊಬ್ರು, ಅವ್ರಿಗೆ $10 ಅಲ್ಲಿಗಲ್ಲೇ ಹೊಟ್ಟೋಗುತ್ತೆ. ಸೊ ನಾನೇನ್ ಹೇಳ್ದೆ, ನೋ ವೇಟಿಂಗ್, ನೋ ವಿತ್ಡ್ರಾಲ್, ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಹೋಗುತ್ತೆ ಅಂತ. ಇಲ್ಲಿ ನೋಡಿ ಅವ್ರ ಅಕೌಂಟ್ಗೆ ಅಂದ್ರೆ ಅವ್ರ ವಾಲೆಟ್ಗೆ ಹೊಟ್ಟೋಗುತ್ತೆ. ನೆಕ್ಸ್ಟ್ ಇನ್ನ 80% ಏನಪ್ಪಾ ಅಂತಂದ್ರೆ $40 ಇದು ಕಮ್ಯುನಿಟಿಗೆ ಹೋಗುತ್ತೆ. ಕಮ್ಯುನಿಟಿ ಯಾರು ಅಂತ ಹೇಳಿದೀನಿ ಅವಾಗ್ಲೇ, ಯಾರ್ಯಾರು ಹೈಫೈ ಸ್ಪೇಸ್ ಅಲ್ಲಿ ಜಾಯ್ನ್ ಆಗ್ತಾರೋ ಎಲ್ಲೆಲ್ಲಿಂದ, ಸೊ ಅವರಲ್ಲಿ ಯಾರ್ಯಾರು ನಮ್ಮ ಮ್ಯಾಟ್ರಿಕ್ಸ್ ಅಲ್ಲಿ ಇರ್ತಾರೋ ಅಂತ ಅವ್ರಿಗೆ ಮಿಕ್ಕಿರೋ ಅಮೌಂಟ್ ಹೊಟ್ಟೋಗುತ್ತೆ. ಸೊ ಇಲ್ಲಿ $10 ಅಲ್ಲಿ $40 ಅಥವಾ 20% 80%, 100% 100% ಫುಲ್ ಆಗೋಯ್ತು. ಯಾರ್ಯಾರಿಗೆ ಹೋಗುತ್ತೆ ಕಮ್ಯುನಿಟಿಯಲ್ಲಿ ಅಂತಂದ್ರೆ, ನಮ್ಮ ಮೇಲೆ ನೋಡಿ ಈ ಯು ಅನ್ನೋದು ನೀವು ಅಂತ ಅನ್ಕೊಳ್ಳೋಣ. ನಿಮ್ಮ ಮೇಲೆ ಯಾರೋ ಒಬ್ರು ಇರ್ತಾರಲ್ಲ, ಇಮಿಡಿಯೇಟ್ಲಿ ಅವ್ರಿಗೆ ಫಸ್ಟ್ 5% ಹೋಗುತ್ತೆ ಅಂತಂದ್ರೆ $2.5. ಅವರ ಮೇಲಿನವರು ಬಿ ಅನ್ನೋರ್ಗೆ 25% ಅಂತಂದ್ರೆ $12.5. ಅದ್ರ ಮೇಲಿನವ್ರಿಗೆ 50% ಅಂತಂದ್ರೆ $25. ಈ ರೀತಿ 3 ಸೇರಿಸಿದ್ರೆ 50 + 25 + 5 ನೋಡಿ 40% ಆಗೋಯ್ತು. ಸೊ ನಾವು ಕೊಡುವಂತಹ ಒಂದು ದೇಣಿಗೆ ಮೂಲಕ 4 ಜನರಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಏನ್ ಮಾಡ್ತಾ ಇದ್ದೀವಿ? 4 ಜನರಿಗೆ ನಾವು ಹೆಲ್ಪ್ ಕೊಡ್ತಾ ಇದ್ದೀವಿ, ಡೊನೇಟ್ ಮಾಡ್ತಾ ಇದ್ದೀವಿ, ದೇಣಿಗೆ ಕೊಡ್ತಾ ಇದ್ದೀವಿ, ದಾನ ಕೊಡ್ತಾ ಇದ್ದೀವಿ. ಅದರ ಮೂಲಕ ನಮ್ಗೆ ಏನ್ ಬರ್ತಾ ಇದೆ? ನಮಗೆ ರಿಟರ್ನ್ ಡೊನೇಷನ್ಸ್ ಬರುತ್ತೆ ನೋಡಿ. ನಾವೆಲ್ಲೂ ಕೇಳಿಲ್ಲ ಅಲ್ವಾ? ಪುಣ್ಯ ಬರುತ್ತೆ, ಅದು ಓಕೆ. ಅದಲ್ಲದೆ ರಿಟರ್ನ್ ಡೊನೇಷನ್ಸ್ ಬರುತ್ತೆ. ಅದು ಹೇಗೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲಿ ನೋಡಿ, ನೀವು ಜಾಯಿನ್ ಆಗಿದ ತಕ್ಷಣ ಮಧ್ಯದಲ್ಲಿ ನೋಡಿ ವರ್ಕಿಂಗ್ ನೋ ಕಂಡೀಷನ್ಸ್. ಜಾಯಿನ್ ಆಗಿದ ತಕ್ಷಣ ನೀವು ಏನ್ ವರ್ಕ್ ಮಾಡ್ತೀರಾ, ಎಷ್ಟು ವರ್ಕ್ ಮಾಡ್ತೀರಾ, ಯಾವತ್ತು ಮಾಡ್ತೀರಾ, ಯಾವುದಕ್ಕೂ ಕಂಡೀಷನ್ಸ್ ಇಲ್ಲ. ಆಯ್ತಾ? ಸೊ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ 2 ಆರೋ ಮಾರ್ಕ್ಗಳಿದೆ. ಲೆಫ್ಟ್ ಅಲ್ಲಿ ನೋಡಿ ಆಕ್ಟಿವ್ ಡೋನರ್, ನೀವು ಪರ್ಮನೆಂಟ್ ಅಂತ ತೋರಿಸ್ತಾ ಇದೆ. ಯಾವ ನಿಮಿಷದಲ್ಲಿ ನೀವು ಒಂದು ಡೊನೇಷನ್ ಕೊಟ್ಟು ಒಳಗಡೆ ಬರ್ತೀರೋ, ಒಂದು ಐಡಿ ಮಾಡ್ಕೋತೀರೋ, ಇಮಿಡಿಯೇಟ್ಲಿ ನೀವು ಆಕ್ಟಿವ್ ಡೋನರ್ ಆಗ್ತೀರಾ. ಅಂತಂದ್ರೆ ನಿಮ್ಮ ಐಡಿ ಆಕ್ಟಿವೇಟ್ ಆಗಿದೆ. ಓಕೆನಾ? ಸೊ ಅಲ್ಲಿ ಆಕ್ಟಿವೇಟ್ ಆಗಿದ ತಕ್ಷಣ ನಿಮಗೆ ರಿಟರ್ನ್ ಡೊನೇಷನ್ಸ್ ಎಲ್ಲಿಂದ ಬರುತ್ತೆ ಅಂತಂದ್ರೆ, ನೋಡಿ ಪಕ್ಕದಲ್ಲಿ ಕೈ ಹಿಡ್ಕೊಂಡು 2 ಮನುಷ್ಯರಿದಾರಲ್ಲ, ಅವರು
ನಾವು ಯಾರೋ ನಿಮ್ಮನ್ನ ಇನ್ವೈಟ್ ಮಾಡಿದ್ರಲ್ಲ, ಆ ಥರ ನೀವು ಯಾರನ್ನಾದ್ರೂ ಇನ್ವೈಟ್ ಮಾಡಿದ್ರೆ ಅಲ್ಲಿಂದ ನಿಮಗೆ $10 ಇಮಿಡಿಯೇಟ್ಲಿ ಬರುತ್ತೆ, ಡೈರೆಕ್ಟ್ ಇನ್ಕಮ್ ಬಂದ್ಬಿಡುತ್ತೆ. ಸೊ ಅದು ಒಂದು ಟೈಪ್ ಆಫ್ ರಿಟರ್ನ್ ಡೊನೇಷನ್. ಇನ್ನೊಂದು ರಿಟರ್ನ್ ಡೊನೇಷನ್ ಯಾವುದು ಅಂತಂದ್ರೆ ಅದ್ರ ಕೆಳಗಡೆ ನೋಡಿ, ಕಮ್ಯುನಿಟಿ. ನಾನು ಹೇಳದ್ನಲ್ಲ, ಕಮ್ಯುನಿಟಿ ಯಾರ್ಯಾರೆಲ್ಲ ಬಂದು ಜಾಯ್ನ್ ಆಗಿರ್ತಾರೆ, ಮ್ಯಾಟ್ರಿಕ್ಸ್ ಅಲ್ಲಿ ಇರ್ತಾರೆ ಅಂತ, ಅದು ಕಮ್ಯುನಿಟಿ. ಸೊ 2 ಟೈಪ್ ಆಫ್ ಡೊನೇಷನ್ಸ್ ನಿಮಗೆ ವಾಪಸ್ ರಿಟರ್ನ್ ಬರುತ್ತೆ. ಆಯ್ತಾ? ಅಂದ್ರೆ ನಾನು ಅವಾಗಲೇ ತೋರಿಸಿದ್ನಲ್ಲ, ನಮ್ಮ ಅಮೌಂಟ್ ಹಂಗೆ ತಾನೇ ಹೋಗ್ತಾ ಇರೋದು. ಕಮ್ಯುನಿಟಿಗೆ 40% ಹೊಟ್ಟೋಯ್ತು, 10% ನಮ್ಮನ್ನ ಇನ್ವೈಟ್ ಮಾಡಿದವ್ರಿಗೆ ಹೋಯ್ತು. ಅದೇ ತರ ನಾವ್ ಯಾರನ್ನಾದ್ರೂ ಇನ್ವೈಟ್ ಮಾಡಿದ್ರು ಇದೇ ತರ ಆಗತ್ತೆ ಅಂತ ಇಲ್ಲಿ ಸಿಂಪಲ್ ಕ್ಯಾಲ್ಕುಲೇಷನ್ ಅಷ್ಟೇ. ನೆಕ್ಸ್ಟ್ ರೈಟ್ ಸೈಡ್ ನೋಡಿ, ಇನ್ಆಕ್ಟಿವ್ ಡೋನರ್. ಇವರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬರ್ತಾರೆ. ಇವ್ರಿಗೇನು ಅಂತಂದ್ರೆ ಪಾಪ ಏನೋ ಒಂದು ತೊಂದರೆ ಇರಬಹುದು, ಹಂಗಾಗಿ ಅವ್ರಿಗೆ ID ಮಾಡ್ಕೊಳ್ಳೋದಕ್ಕೆ ದುಡ್ಡಿರೋದಿಲ್ಲ. ಸೊ ಅಂತ ಅವರು ಒಂದು ಫ್ರೀ ಎಂಟ್ರಿನಲ್ಲಿ ನೀವು ಒಳಗೆ ಕರ್ಕೊಂಡು ಬಂದು ಅವ್ರಿಗೆ ನೀವೇನ್ ಹೇಳ್ಬೇಕು ಅಂತಂದ್ರೆ, 50 ದಿವಸ ನಿನ್ಗೆ ಒಂದು ಕಾಂಟ್ರಾಕ್ಟ್ ಪೀರಿಯಡ್ ಇರತ್ತಪ್ಪ, ಅಷ್ಟರೊಳಗಾಗಿ ನೀನು ಯಾರನ್ನಾದ್ರೂ ಇನ್ವೈಟ್ ಮಾಡಿ, ಅವ್ರು ಇನ್ವೈಟ್ ಮಾಡಿದಾಗ ಅಲ್ಲಿಂದ ಈ $10 ಬರುತ್ತಲ್ಲ, ಒಂದು 5 ಜನನ ಇನ್ವೈಟ್ ಮಾಡಿದ್ರೆ $10 $50 ಆಯ್ತು. ಅಲ್ಲಿ ನೀನು ನಿನ್ನ ಐಡಿನ ನೀನು ಆಕ್ಟಿವೇಟ್ ಮಾಡ್ಕೊಳ್ಬಹುದು ಅಂತ ಒಂದು ಆಪ್ಷನ್ ನೀವು ಕೊಡಬಹುದು. ಅದಕ್ಕಿಂತ ಬೆಟರ್ ಆಪ್ಷನ್ ಇದು, ಸೆಕೆಂಡ್ ಆಪ್ಷನ್ ಆಗಿ ಇಟ್ಕೊಳ್ಳಿ. ಫಸ್ಟ್ ಆಪ್ಷನ್ ಏನು ಅಂತಂದ್ರೆ, ನೀವು ಅವ್ರನ್ನ ಇನ್ವೈಟ್ ಮಾಡಿದಿರಲ್ಲ, ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಯಾವ ರೀತಿ ಮೇಡಮ್, ನಮ್ಮ ಹತ್ರನೇ ದುಡ್ಡಿಲ್ಲ ಅಂತ ನಾವು ಬಂದ್ರೆ ನಾವು ಬೇರೆಯವ್ರಿಗೆಲ್ಲ ಎಷ್ಟೊಂದು ಕೊಡಕ್ಕಾಗತ್ತೆ? ಆಲ್ರೆಡಿ $50 ಕೊಡ್ಸಿದ್ದೀರಾ ನಮ್ಮ ಕೈಯಲ್ಲಿ, ತಿರುಗಿ ಕೊಡ್ಬೇಕಾ ಅಂತ ನೀವು ಕೇಳ್ತೀರಲ್ವಾ? ಈ ತಿರುಗಿ ಅನ್ನೋದು ಎಲ್ಲಿಂದ ಕೊಡ್ತೀರಾ ಗೊತ್ತಾ? ಇಲ್ಲೇ ಒಂದು ರಿಸರ್ವ್ ಫಂಡ್ ಕ್ರಿಯೇಟ್ ಆಗಿರುತ್ತೆ. ಈ ಸಿಸ್ಟಮ್ ಅಲ್ಲಿ ನಮ್ಮ ಸ್ಪೇಸ್ ಲೂಪ್ ಇದಾನಲ್ಲ, ಅವನು ಒಂದು ರಿಸರ್ವ್ ಫಂಡ್ ಕ್ರಿಯೇಟ್ ಮಾಡಿ ಇಟ್ಟಿರ್ತಾನೆ. ಆ ರಿಸರ್ವ್ ಫಂಡ್ ಇಂದ ನೀನು ಯೂಸ್ ಮಾಡಕ್ಕಾಗಲ್ಲಪ್ಪ, ಯಾರೋ ಒಬ್ರಿಗೆ ಹೆಲ್ಪೇ ಮಾಡ್ಬೇಕು. ಆ ರೀತಿಯಲ್ಲಿ ನಿನಗೆ ಇನ್ನ ಪುಣ್ಯ ಬರೋ ತರ ಮಾಡ್ತೀನಿ, ಇನ್ನ ಒಂದಷ್ಟು ದುಡ್ಡು ಬರೋ ತರ ಮಾಡ್ತೀನಿ, ನಿನ್ನ ಟೀಮ್ನು ನೀನು ದೊಡ್ಡ ಮಾಡ್ಕೊಳಕ್ಕೆ ಇದೊಂದು ದಾರಿ ನಾನು ನಿನ್ ಕೊಡ್ತಾ ಇದ್ದೀನಿ ಅಂತ ಸ್ಪೇಸ್ ಲೂಪ್ ಒಂದಷ್ಟು ದುಡ್ಡು ತೆಗೆದಿಟ್ಟಿರ್ತಾನೆ. ಅದರಿಂದ ನೀವು ಕೊಡ್ಬೇಕು, ನಿಮ್ ಕೈಯಿಂದ ಕೊಡೋದಲ್ಲ. ಸೊ ನಾನು ಹೇಳಿನಲ್ಲ, ಆಟೋಮ್ಯಾಟಿಕ್ ಆಗಿ ಕೆಲವು ಕೆಲಸಗಳು ಇಲ್ಲಿ ನಡೆಯುತ್ತೆ ಅಂತ, ಅದ್ರಲ್ಲಿ ಇದು ಒಂದು. ಸರಿ, ಸೊ ಇದು 50 ದಿವಸದ ಒಳಗಾಗಿ ಇದು ನಡೀಲಿಲ್ಲ ಅಂತಂದ್ರೆ ಅವರ ID ಡಿಆಕ್ಟಿವೇಟ್ ಆಗೋಗುತ್ತೆ, ಅಥವಾ ಫ್ಲಶ್ ಔಟ್, ವಾಶ್ ಔಟ್ ಅಂತಾರ, ಆ ತರ ಆಗುತ್ತೆ. ಇಲ್ಲಿ ಲೆಫ್ಟ್ ಅಲ್ಲಿ ಕೆಳಗಡೆ ನೋಡಿ, ನಾನ್ ವರ್ಕಿಂಗ್ ಅಂತ ಒಂದಿದೆ. ಇಲ್ಲಿ ದಯವಿಟ್ಟು ಗಮನ ಕೊಟ್ಟು ಸ್ವಲ್ಪ ಕೇಳಿಸ್ಕೊಳ್ಳಿ. ಈ ನಾನ್ ವರ್ಕಿಂಗ್ ಆಗಿ ಅಂತಂದ್ರೆ, ಇಲ್ಲಿ ಕೆಲಸ ಮಾಡದೇನೆ ಪ್ಯಾಸಿವ್ ಆಗಿ ನಾನ್ ವರ್ಕಿಂಗ್ ಇನ್ಕಮ್ ನಿಮಗ್ ಬರುತ್ತೆ ಅಂತ ತುಂಬಾ ಜನ ಅವ್ರ ಹೊಸಬರಿಗೆ ಹೇಳಿ ಕರ್ಕೊಂಡು ಬಂದು ಸೇರಿಸ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ನಾನ್ ವರ್ಕಿಂಗ್ ಅಲ್ಲಿ ಪ್ಯಾಸಿವ್ ಇನ್ಕಮ್ ಬರುತ್ತೆ, ನೀವೇನು ಮಾಡ್ಲಿಲ್ಲ ಅಂದ್ರೂ ಬರೀ $5,000 ಅಂತಂದ್ರೆ $50 ಹಾಕ್ಬಿಟ್ಟು ನೀವು ಇಲ್ಲಿ ಬಂದು ಸೇರ್ಕೊಂಡು ಸುಮ್ನೆ ಕೈ ಕಟ್ಕೊಂಡು ಕೂತ್ಕೊಂಡ್ರು ಪರವಾಗಿಲ್ಲ, ದುಡ್ಡು ಬರುತ್ತೆ ಅಂತ. ನಾನು ಅದಕ್ಕೆ ನೋ ಅಂತ ಹೇಳಲ್ಲ, ಖಂಡಿತ ಬರುತ್ತೆ. ಆದರೆ ಈ ಆದರೆ ಅನ್ನೋದು ಇಂಪಾರ್ಟೆಂಟ್, ಆಯ್ತಾ? ಆದರೆ ಇದಕ್ಕೇನು ಅಂತಂದ್ರೆ, ನಾವೇನ್ ತಲೆಯಲ್ಲಿ ಇಟ್ಕೋಬೇಕು ಅಂತಂದ್ರೆ, ಈ ಅಮೌಂಟ್ ಯಾವತ್ತು ಬರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ, ಎಷ್ಟು ದಿನ ವೆಯ್ಟ್ ಮಾಡ್ಬೇಕು ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ಸ್ವಂತ ಕಷ್ಟ ಏನೂ ಇಲ್ಲ. ನಾವು ಸುಮ್ನೆ ಕೂತಿದೀವಿ, ದುಡ್ಡು ಹಾಕಿದೀವಿ, ಬಂದ್ ಕೂತಿದೀವಿ. ಇದು ಇನ್ವೆಸ್ಟ್ಮೆಂಟ್ ತರ ನಾವು ದುಡ್ಡು ಹಾಕಿದೀವಿ ಅಷ್ಟೇ. ಆದರೆ ಇಲ್ಲಿ ಆತರ ನಡೆಯೋದಿಲ್ಲ. ಒಂದ್ ಅಲ್ಪ ಸ್ವಲ್ಪ ಆದ್ರೂ ನೀವು ಏನಾದ್ರೂ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಏನಾಗತ್ತೆ ಗೊತ್ತಾ? ಇದು ಆಲ್ಗೋರಿದಮ್ ಅಂತ ಹೇಳದ್ನಲ್ಲ, ಸ್ಪೇಸ್ ಲೂಪು. ಆಲ್ಗೋರಿದಮ್ ನ ಒಂದು ಗುಣ ಏನು ಅಂತಂದ್ರೆ, ಅದಕ್ಕೆ ನಾವು ತೋರಿಸ್ಕೊಡ್ಬೇಕು ನನಗಿಂತದ್ ಬೇಕು ಅಂತ. ಅದ್ರ ಪ್ರಕಾರ ಅದು ನಮ್ಗೆ ಕೊಡತ್ತೆ. ಫಾರ್ ಎಕ್ಸಾಂಪಲ್, ನೀವು ಯೂಟ್ಯೂಬ್ ಅಲ್ಲಿ ಯಾವುದೋ ಒಂದು ಟಾಪಿಕ್ ಮೇಲೆ 2-3 ನೀವು ವಿಡಿಯೋ ನೋಡಿದ್ರೆ, ಓಹೋ ಈ ಮನುಷ್ಯನಿಗೆ ಈ ಟಾಪಿಕ್ ಇಷ್ಟ ಅಂದ್ಬಿಟ್ಟು ಅದೇನ್ ಮಾಡುತ್ತೆ, ಅದೇ ಟಾಪಿಕ್ ಮೇಲೆ ನಿಮ್ಗೆ ಒಂದು 100 ವಿಡಿಯೋಗಳು ಕಳಿಸ್ತಾ ಇರತ್ತೆ. ಹೌದಾ ಅಲ್ವಾ? ಅದ್ರ ಮೀನಿಂಗ್ ಏನು? ಅದು ನಿಮ್ಮನ್ನ ಅರ್ಥ ಮಾಡ್ಕೊಂತು ಅಂತ ಅಲ್ವಾ? ಆ ರೀತಿಯಲ್ಲಿ ಇವಾಗ ಎಲ್ಲೆಲ್ಲಿ ಆಲ್ಗೋರಿದಮ್ಸ್ ಇರತ್ತೋ ಅಲ್ಲೆಲ್ಲ ಇದೇ ನಡೆಯೋದು. ಅದು ಯೂಸರ್ ಪ್ರಿಫರೆನ್ಸಸ್ ಅಂತ ನಾವು ಹೇಳ್ತೀವಿ. ಅದು ಅವ್ರಿಗೆ ಏನ್ ಇಷ್ಟ, ಅವ್ರಿಗೆ ಏನ್ ಬೇಕಾಗಿದೆ ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ಅದು ಕೆಲಸ ಮಾಡುತ್ತೆ. ಸೊ ನಾವಿಲ್ಲಿ ಜಾಸ್ತಿ ಬೇಡಪ್ಪ, ಇಲ್ಲಿ ಕಂಡೀಷನ್ಸ್ ಇಲ್ಲ ಅಂತ ಹೇಳಿದ್ನಲ್ಲ, ಥೌಸಂಡ್ಸ್ ಆಫ್ ಪೀಪಲ್, ದೊಡ್ಡ ದೊಡ್ಡ ನೆಟ್ವರ್ಕರ್ಸ್ ಹೇಳ್ತಾರೆ, ನನ್ನ ಹತ್ರ 1000 ಜನ ಇದ್ದಾರೆ, ಅಷ್ಟೆಲ್ಲ ಬೇಡ. ನೀವು ಒಂದ್ 2-3 ಜನನ ಕರ್ಕೊಂಡು ಬಂದು ಇಲ್ಲಿ ಝೂಮ್ ಮೀಟಿಂಗ್ ಅಲ್ಲಿ ಕೂರಿಸಿ ಸಾಕು. ನೀವು ಅವ್ರಿಗೆ ಪ್ಲಾನ್ ಕೊಡೋದ್ ಬೇಕಾಗಿಲ್ಲ, PDF ಗಳು ತಗೊಂಡು ಮನೆಗೆ ಹೋಗೋದ್ ಬೇಕಾಗಿಲ್ಲ, ಊರೂರು ಸುತ್ತಬೇಕಾಗಿಲ್ಲ, ಏನೂ ಮಾಡಬೇಡಿ. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫ್ರೀ ಟೈಮ್ ಅಲ್ಲಿ ಯಾರೋ ಒಬ್ರಿಗೆ ಫೋನ್ ಮಾಡ್ಬಿಟ್ಟು, ನನಗೊಂದು ಒಳ್ಳೆ ಈ ತರ ಕಾನ್ಸೆಪ್ಟ್ ಸಿಕ್ಕಿದೆ, ನಾನ್ ತುಂಬಾ ಇಷ್ಟಪಟ್ಟಿದ್ದೀನಿ, ನಿನಗೂ ಇಷ್ಟ ಆಗತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ, ನೀನು ಕಷ್ಟದಲ್ಲಿದೆಯಲ್ಲ, ತುಂಬಾ ಈಸಿಯಾಗಿ ನಾವಿಲ್ಲಿ ದುಡ್ಡು ಮಾಡ್ಕೋಬಹುದು, ನೀನೊಂದ್ಸತಿ ಝೂಮ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಕೇಳಿಸ್ಕೋ ಅಂತ ಹೇಳಿ. ಅಷ್ಟಕ್ಕೂ ಟೈಮ್ ಆಗ್ಲಿಲ್ಲ ಅಂತಂದ್ರೆ ನಮ್ಮದೇ ವಿಡಿಯೋಸ್ನು ಹಾಕಿದೀವಿ ಇದರಲ್ಲಿ, ಯೂಟ್ಯೂಬ್ ಅಲ್ಲಿ. ಆ ವಿಡಿಯೋಸ್ನಾದ್ರೂ ಕೇಳಿಸಿ ನೀವು. ಅದ್ರ ಪ್ರಕಾರ ಯಾರೋ ಒಬ್ಬನೋ ಇಬ್ಬನೋ 3 ಜನನೋ, ಕನಿಷ್ಠ ಪಕ್ಷ 5 ಜನ ನೀವು ಸೇರಿಸ್ಬಿಟ್ರೆ ನಿಮ್ಮ ಕೆಲಸ ಮುಗೀತು. ಅಲ್ಲಿಂದ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂತ ಹೋಗ್ಬಹುದು. ಬಟ್ ಇದು ಕೂಡ
ಯಾರು ಫೋರ್ಸ್ ಮಾಡ್ತಿಲ್ಲ, ಅಷ್ಟು ಮಾಡಿದ್ರೆ ಒಳ್ಳೇದು ಅಂತ ನಾನು ಸಜೆಷನ್ ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ? ನಮ್ಮ ಇದರಿಂದ ನಾವೇನ್ ನೋಡಿದೀವಿ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ, ಅದ್ರ ಪ್ರಕಾರ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಪ್ಯಾಸಿವ್ ಇನ್ಕಮ್ ಬರಲ್ಲ. ಕೆಲವರಿಗೆ ಬೇಗ ಬರುತ್ತೆ, ಕೆಲವರಿಗೆ ನಿಧಾನಕ್ಕೆ ಬರುತ್ತೆ. ಯಾಕೆ ಅಂತಂದ್ರೆ ಇಟ್ ಇಸ್ ಡಿಪೆಂಡೆಂಟ್ ಅಪಾನ್ ನಮ್ಮ ಅಪ್ಲೈನ್ಸ್ ಯಾರಿದ್ದಾರೆ, ಅವ್ರು ಏನಾದ್ರು ಕೆಲಸ ಫಾಸ್ಟ್ ಆಗಿ ಮಾಡ್ತಿದ್ರೆ ಅಲ್ಲಿಂದ ಸ್ಪಿಲ್ ಓವರ್ ಆಗಿ ಕೆಳಗೆ ಬಂದು ನಮ್ಮ ಮ್ಯಾಟ್ರಿಕ್ಸ್ ಫಿಲಪ್ ಆಗುತ್ತೆ. ಮತ್ತೆ ಸ್ಪೇಸ್ ಲೂಪ್ ಒಂದಷ್ಟು ಜನ ತಂದು ಹಾಕತ್ತೆ. ಮತ್ತೆ ನಮ್ಮ ಕೆಳಗೆ ಒಬ್ರೋ ಇಬ್ರೋ ಯಾರು ಆಲ್ರೆಡಿ ಸ್ಪಿಲ್ ಓವರ್ ಆಗಿ ಬಂದು ಕೂತಿರೋರು ಅವ್ರ ಕೆಲಸ ಮಾಡೋದು ಎಲ್ಲ ಸೇರಿಸಿ ಫಿಲಪ್ ಆಗೋದು. ಅದ್ರ ಪ್ರಕಾರ ನಮಗ್ ದುಡ್ಡು ಬರೋದು. ನಾವೇನು ಮಾಡ್ಲಿಲ್ಲ ಅಂತಂದ್ರೆ ಇದೆಲ್ಲ ನಿಧಾನ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ನನ್ನ ಅಡ್ವೈಸ್ ತಗೊಳ್ಳಿ, ಸ್ವಲ್ಪ ಸ್ವಲ್ಪ ಆದ್ರೂ ಏನಾದ್ರೂ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ನಾವು ಒಂದು ಡೈರೆಕ್ಟ್ ಇನ್ವಿಟೇಷನ್ ಕೊಟ್ಟು ಯಾರನ್ನಾದ್ರೂ ಕರ್ಕೊಂಡು ಬಂದ್ರೆ ಇನ್ನೊಂದು ವಂಡರ್ಫುಲ್ ಪ್ಲಸ್ ಪಾಯಿಂಟ್ ಇದೆ. ಅದೇನು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೀವು ನಿಮ್ಮ ಫ್ರೆಂಡ್ ಯಾರೋ ಒಬ್ಬರನ್ನ ಸೇರಿಸಿದ್ದೀರಾ ಅಂತ ಅನ್ಕೊಳ್ಳೋಣ. ಇಲ್ಲಿ ಸ್ಟಾರ್ಟರ್ ಡೊನೇಷನ್ ಅವರು ನಿಮ್ಮ ತರಾನೇ $50 ಕೊಟ್ಟಾಗ ನಿಮಗೆ ಇಮ್ಮಿಡಿಯೇಟ್ಲಿ ಎಷ್ಟು ಬಂತು? $10 ಬಂದ್ಬಿಡ್ತು ಅಲ್ವಾ? ಇಲ್ಲಿ 5 ಸ್ಪೇಸಸ್ ನಲ್ಲಿ ನಮಗೆ ಅಮೌಂಟ್ ರಿಟರ್ನ್ ಡೊನೇಷನ್ಸ್ ಬರುತ್ತೆ. 5 ಸ್ಪೇಸಸ್ ಅಂತಂದ್ರೆ ನೋಡಿ, ಇಲ್ಲಿ 1 2 3 4 5 ಅಂತಿದೆ ಅಲ್ವಾ? ಇದೇನು ಅಂತಂದ್ರೆ ಒಂದು ಬಿಲ್ಡಿಂಗ್ ಅಲ್ಲಿ 5 ಫ್ಲೋರ್ಸ್ ಇದೆ ಅಂತ ಅನ್ಕೊಳ್ಳೋಣ. ನಾವು ಮೇಲ್ಮೇಲಕ್ಕೆ ಹೋಗಕ್ಕೆ ಅಂತ ಇಚ್ಛೆ ಪಡ್ತಾ ಇದೀವಿ ನಮ್ಮ ಲೈಫ್ ಅಲ್ಲಿ ಅಲ್ವಾ? ನಮ್ಗೆ ಇನ್ನು ಜಾಸ್ತಿ ಹಣ ಬೇಕು, ನಮ್ಮ ಲೈಫ್ ಸ್ಟೈಲ್ ಇನ್ನು ಮೇಲ್ಮೇಲಕ್ಕೆ ಹೋಗ್ಬೇಕು, ನಾವಿನ್ನು ಶ್ರೀಮಂತರಾಗ್ಬೇಕು, ನಮ್ಮ ಬ್ಯಾಂಕ್ ಅಕೌಂಟ್ ಇನ್ನು ಜಾಸ್ತಿ ದುಡ್ಡು ಬರ್ಬೇಕು. ಇದೆಲ್ಲ ನಮ್ಗೆ ಇರೋದ್ರಿಂದ ಅಪ್ವರ್ಡ್ ಮೂವ್ಮೆಂಟ್ ಬೇಕು ನಮ್ಗೆ ಲೈಫ್ ಅಲ್ಲಿ. ಸೊ ಇಲ್ಲಿ ಅಪ್ವರ್ಡ್ ಮೂವ್ಮೆಂಟ್ ಯಾವ ತರ ಅಂತಂದ್ರೆ ಇದನ್ನ ಸ್ಪೇಸ್ 1 ಸ್ಪೇಸ್ 2 3 4 5 ಅಂತ ಹೇಳ್ತೀವಿ. ಈ ಸ್ಪೇಸ್ 1 ಗಿಂತ ಸ್ಪೇಸ್ 2 ಅನ್ನೋದು 5 ಪಟ್ಟಷ್ಟು ಹೆಚ್ಚು, ಇನ್ನ ದೊಡ್ಡದು ಅಂತ ಅನ್ಕೊಳ್ಳಿ. ಅದಕ್ಕಿಂತ ಸ್ಪೇಸ್ 3 ಅನ್ನೋದು ಇನ್ನ 5 ಪಟ್ಟು ಹೆಚ್ಚು, ಸ್ಪೇಸ್ 4 ಇನ್ನ 5 ಪಟ್ಟು ಹೆಚ್ಚು, ಸ್ಪೇಸ್ 5 ಇನ್ನ 5 ಪಟ್ಟು ಹೆಚ್ಚು. ಆತರ ಇನ್ನ ದೊಡ್ಡದು ಇನ್ನ ಮೇಲಕ್ಕೆ ಹೋಗುತ್ತೆ. ಸೊ ಇಲ್ಲೆಲ್ಲ ನಾವು ಸ್ಪೇಸ್ 1 ನಲ್ಲಿ ಮಾತ್ರ, ನಾನು ಇಷ್ಟೊತ್ತು ಏನ್ ಹೇಳಿದ್ನೋ ಸ್ಪೇಸ್ 1 ನಲ್ಲಿ ನಾವು ಎಂಟ್ರಿ ಆಗ್ತೀವಿ, ನಾವೇನೋ ಕೆಲಸ ಮಾಡ್ತೀವೋ, ಯಾರೋ ಒಬ್ಬನ ಇನ್ವೈಟ್ ಮಾಡ್ತೀವೋ, ಅದೇನಿದೆಯೋ ಅದೆಲ್ಲ ಸ್ಪೇಸ್ 1 ನಲ್ಲಿ ಆಗ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಸ್ಪೇಸ್ 2ಗೆ ಈ ಸ್ಪೇಸ್ ಲೂಪ್ ಇದಾನಲ್ಲ ಅವನು ನಮ್ಮನ್ನ ಆಟೋಮ್ಯಾಟಿಕ್ ಆಗಿ ಅಪ್ಗ್ರೇಡ್ ಮಾಡ್ತಾನೆ. ಕೆಲವೊಂದು ಕಂಡೀಷನ್ಸ್ ಇಲ್ಲಿದೆ, ನಮಗೆಲ್ಲ ಕಂಡೀಷನ್ಸ್ ಅಲ್ಲಿ ಅವನಿಗೆ ಬರ್ಕೊಟ್ಟಿರುವಂತಹ ಪ್ರೋಗ್ರಾಮ್ ಅಲ್ಲಿರೋ ಕಂಡೀಷನ್ಸ್. ಆ ಕಂಡೀಷನ್ಸ್ ಫುಲ್ಫಿಲ್ ಆಗಿದ ತಕ್ಷಣ ಅವ್ನು ನೋಡ್ತಾ ಇರ್ತಾನೆ, ಓ ಇವ್ರದ್ದು ಕಂಡೀಷನ್ ಫುಲ್ಫಿಲ್ ಆಯ್ತಲ್ಲ ಅಂತ ಅವನು ನಮ್ಮನ್ನ ಸ್ಪೇಸ್ 2ಗೆ ಕಳಿಸ್ತಾನೆ. ಅರ್ಥ ಆಯ್ತಾ? ಆತರ ಸ್ಪೇಸ್ 3ಗೆ 4ಗೆ 5ಗೆ ಎಲ್ಲ ಅವನು ಇದನ್ನ ಆಟೋ ಅಪ್ಗ್ರೇಡ್ ಅಥವಾ ಆಟೋಮ್ಯಾಟಿಕ್ ಪ್ರಮೋಷನ್ ಅಂತ ಅಂತೀವಿ. ಆತರ ಆಟೋಮ್ಯಾಟಿಕ್ ಅಪ್ಗ್ರೇಡ್ ನನಗೂ ನಿಮ್ಗೂ ಎಲ್ಲರಿಗೂ ಆಗುತ್ತೆ. ಆತರ ಆದಾಗ ಅದಕ್ಕೂ ಆಕ್ಚುಲಿ 250, 1250, 6250, 31,250 ಇದೆಲ್ಲ ಎಂಟ್ರಿ ಫೀಸ್ಗಳು ಅಲ್ಲಿಗೆ ಹೋಗೋದಿಕ್ಕೆ. ಆದ್ರೆ ಅದೆಲ್ಲ ನಾವು ನಮ್ಮ ಕೈಯಿಂದ ಕೊಡುವ ಹಾಗಿಲ್ಲ. ಅದಕ್ಕೆ ಫ್ರೀ ಅಂತ ಹಾಕಿದೆ ಇಲ್ಲಿ. ಫಸ್ಟ್ ಮಾತ್ರ ಪೇಯ್ಡ್ ನಮ್ಮ ಕೈಯಿಂದ ಕೊಡ್ತೀವಿ, ಮಿಕ್ಕಿದೆಲ್ಲ ಆಟೋಮ್ಯಾಟಿಕ್ ಆಗಿ ಅವನೇ ರಿಸರ್ವ್ ಫಂಡ್ಗಳು ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿಂದ ಅವನೇ ದುಡ್ಡು ಕಟ್ಬಿಟ್ಟು ಅವನೇ ನಮ್ಮನ್ನ ಬೇರೆ ಇದಕ್ಕೆ ನೆಕ್ಸ್ಟ್ ಸ್ಪೇಸ್ಗೆ ಕಳಿಸ್ಬಿಡ್ತಾನೆ. ಓಕೆ, ಬಟ್ ಇಲ್ಲಿ ನಾವು ಒಬ್ಬರನ್ನ ಇನ್ವೈಟ್ ಮಾಡಿದ್ರೆ ಫಸ್ಟ್ ಟೈಮು ಇನ್ವೈಟ್ ಮಾಡಿದ ತಕ್ಷಣ ಅವ್ರು ನಮ್ಗೆ $10 ಕೊಟ್ರಲ್ಲ, ಆತರ ಬೇರೆ ಸ್ಪೇಸಸ್ಗೆ ಅವರು ಬರ್ತಾರಲ್ಲ ನಮ್ ಜೊತೆನೆ. ಅವ್ರು ಬಂದಾಗ ಪ್ರತಿ ಸತಿ ಅವ್ರ ಹತ್ರ ಇಂದ ನಮಗ್ ದುಡ್ಡು ಬರುತ್ತೆ. ಅಂದ್ರೆ ತಿರುಗಿ ಅವರು ಕೂಡ ಅವ್ರ ಕೈಯಿಂದ ಕೊಡಲ್ಲ. ಇದೆಲ್ಲ ಆಟೋಮ್ಯಾಟಿಕ್ ಪ್ರೋಸೆಸ್. ನೋಡಿ, ಸೆಕೆಂಡ್ ಸ್ಪೇಸ್ ಅಲ್ಲಿ $50, ತಿರುಗಿ 250, ತಿರುಗಿ 1250, ತಿರುಗಿ 6250. ಈ ತರ ಪ್ರತಿ ಸತಿನೂ ಒಂದೇ ಮನುಷ್ಯನ ಒಂದು ಸತಿ ನಾವು ಇನ್ವೈಟ್ ಮಾಡಿದ್ರು ಮತ್ತೆ ಅಮೌಂಟ್ ಬರುತ್ತೆ. ಸೊ ನಿಮ್ಮ ಫ್ರೆಂಡು ಯಾರೋ ಹೇಳಿದ್ರಲ್ಲ ಪ್ಯಾಸಿವ್ ಇನ್ಕಮ್ ಅಂತ, ಇದು ಒಂದು ಪ್ಯಾಸಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಇಲ್ಲಿ ಬರ್ತಾ ಇದೆ ನೋಡಿ, ಸ್ಪೇಸ್ 2 3 4 5 ಅಲ್ಲಿ ಪ್ಯಾಸಿವ್ ಇನ್ಕಮ್ ಬರ್ತಾ ಇದೆ. ಆಮೇಲೆ ಮ್ಯಾಟ್ರಿಕ್ಸ್ ನಮ್ಮ ಕೆಳಗಿದೆಯಲ್ಲ, ಅಲ್ಲಿ ಯಾರ್ಯಾರೋ ಕಮ್ಯುನಿಟಿ ಬಂದು ಕೂತ್ಕೋತಾರಲ್ಲ, ಅಲ್ಲಿಂದ ಬರೋದು ಪ್ಯಾಸಿವ್ ಇನ್ಕಮ್. ಆದರೆ ಅದಕ್ಕೆ ಸ್ವಲ್ಪ ಆದ್ರೂ ನಾವು ಏನಾದ್ರೂ ಕೆಲಸ ಮಾಡಿ ಸ್ವಲ್ಪ ಕಾರು ತಾನೇ ಮುಂದಕ್ಕೆ ಹೋಗತ್ತಾ? ನಾವು ಅದನ್ನ ಒಂದು ಇಗ್ನಿಷನ್ ಕೀ ಹಾಕಿ ಸ್ವಲ್ಪ ಅದನ್ನ ಏನೋ ಡುಂಗು ಅಂತ ಅದನ್ನ ಟರ್ನ್ ಮಾಡಿ ಸ್ವಲ್ಪ ಅದನ್ನ ಸ್ಟಾರ್ಟಿಂಗ್ ಮಾಡಿದ್ರೆ ಆಮೇಲೆ ತಾನೇ ಅದ್ ಮುಂದಕ್ಕೆ ಹೋಗೋದು. ಅಥವಾ ಸ್ವಲ್ಪ ಸ್ಟಾರ್ಟಿಂಗ್ ನಾವು ಮಾಡಿ ಕೊಟ್ರೆ ಬಿಟ್ರೆ ಮುಂದಕ್ಕೆ ಅದ್ ಮಾಡ್ಕೊಂಡು ಹೋಗತ್ತೆ. ಓಕೆನಾ? ಸೊ ಈ ರೀತಿಯಲ್ಲಿ ಒಂದೇ ಮನುಷ್ಯನಿಂದ ಮತ್ತೆ ಲೈಫ್ ಲಾಂಗ್ ನಮ್ಗೆ ಅಮೌಂಟ್ ಬರ್ತಾನೆ ಇರತ್ತೆ. ಅಂದ್ಮೇಲೆ ನಾವ್ ಯಾಕಪ್ಪ ಒಬ್ಬರನ್ನ ಇನ್ವೈಟ್ ಮಾಡಬಾರ್ದು? ಏನ್ ಮಹಾ ಕಷ್ಟ ಪಡ್ತಾ ಇದೀವಿ? ನಾವೇನ್ ಅವ್ರಿಗೆ ಪ್ಲಾನ್ ಕೊಡ್ತಾ ಇದೀವಾ? ಏನು ಮಾಡ್ತಿಲ್ವಲ್ಲ ಅಲ್ವಾ? ಸೊ ಏನಾದ್ರು ಮಾಡೋಣ, ಒಳ್ಳೇದೇ ಆಗತ್ತೆ. ಅವ್ರಿಗೂ ದುಡ್ಡು ಬರುತ್ತೆ, ನಮಗೂ ದುಡ್ಡು ಬರುತ್ತೆ, ಅವರು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಾರೆ, ಮತ್ತೆ ಎಲ್ಲರಿಗೂ ಪುಣ್ಯನೂ ಸಿಗುತ್ತೆ. ಎಲ್ಲಾ ರೀತಿ ಎಲ್ಲ ಒಳ್ಳೇದೇ ಆಗತ್ತೆ ಅಲ್ವಾ? ಸೊ ಇದು ಒಂದು ಅಡ್ವಾಂಟೇಜ್. ಮತ್ತೆ ನಮಗೆ ನಮ್ಮ ಫ್ರೆಂಡ್ಗೆ ಒಂದು ಕನೆಕ್ಷನ್ ಇದೆ ಅಂತ ಹೆಂಗ್ ಗೊತ್ತಾಗೋದು? ಸ್ಪೇಸ್ ಲೂಪ್ಗೆ ಅಲ್ಲಿ ಕೂಡ ನೋಡಿ, ನಮ್ಮ ಫ್ರೆಂಡ್ ನಾವು ಇನ್ವೈಟ್ ಮಾಡಿದಾಗ ಅವರು ಜಾಯ್ನಿಂಗ್ ಆದಾಗ ಅವರು ಹೇಗೆ ಜಾಯ್ನ್ ಆಗ್ತಾರೆ? ನಮ್ಮ ಇನ್ವಿಟೇಷನ್ ಲಿಂಕ್ ನ ತಗೊಂಡು ಅವರು ಜಾಯ್ನ್ ಆಗ್ತಾರೆ. ನಿಮ್ಮ ನೆಟ್ವರ್ಕ್ ಅಲ್ಲಿ ಅದೇನೋ ಅಂತಾರಲ್ಲ, ಅದನ್ನ ಏನು ರೆಫರಲ್ ಲಿಂಕ್ ಅಂತಾರಲ್ಲ, ಸ್ಪಾನ್ಸರ್ ಲಿಂಕ್, ರೆಫರಲ್ ಲಿಂಕ್ ಏನೇನೋ ಇರುತ್ತಲ್ಲ, ಆತರ ಇಲ್ಲಿ ನಾವು ಇನ್ವಿಟೇಷನ್ ಲಿಂಕ್ ಅಂತ ಕರಿತೀವಿ.
ಸೊ ಇದು ಯಾರನ್ನಾದ್ರೂ ಇನ್ವೈಟ್ ಮಾಡಿದ್ರೆ ಏನ್ ಬರುತ್ತೆ ಅಂತ ಆ ವಿಷಯ ಇದು. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಅನ್ನೋದು ಇಲ್ಲಿ. ಈ ಮ್ಯಾಟ್ರಿಕ್ಸ್ ಅನ್ನೋದು ನಾನೇನ್ ಹೇಳಿದೆ, ಪ್ರತಿಯೊಬ್ಬರು ನಾವು ಐಡಿ ಮಾಡ್ಕೊಂಡಿಲ್ಲ ಬಂದ ತಕ್ಷಣ ನಮ್ಮ ಕೆಳಗಡೆ ಒಂದು ಸ್ಟ್ರಕ್ಚರ್ ಇರ್ತದೆ ಅಂತ. ಈ ಸ್ಟ್ರಕ್ಚರ್ ಅಲ್ಲಿ ನೋಡಿ 3 ಲೆವೆಲ್ಸ್ ಇರೋದು, L1 L2 L3 ಅಂತ. ಈ 3 ಲೆವೆಲ್ಸ್ ಅಲ್ಲಿ ಒಂದು ಪೊಸಿಷನ್ಸ್ ಇರುತ್ತೆ. ಪೊಸಿಷನ್ಸ್ ಅಂತಂದ್ರೆ ಫಸ್ಟ್ ಲೆವೆಲ್ ಅಲ್ಲಿ 5, ಸೆಕೆಂಡ್ ಲೆವೆಲ್ ಅಲ್ಲಿ 25, ಮೂರನೇ ಲೆವೆಲ್ ಅಲ್ಲಿ 125, ಟೋಟಲ್ 155 ಪೊಸಿಷನ್ಸ್ ನಾನು 155 ಸೀಟ್ಗಳು ಅಂತ ಹೇಳ್ತೀನಿ. ನಾನು ಓಪನಿಂಗ್ ಅಲ್ಲಿ ಹೇಳಿದೆ, ಇಲ್ಲಿ ಬೇರೆ ಓನರ್ ಯಾರು ಇಲ್ಲ, ನೀವೇ ಓನರು ನಾನೇ ಓನರು ಅಂತ. ನೋಡಿ, ನಾವು ಓನರು ಅಂತಂದ್ರೆ ನಮ್ಗೆ ಏನಾದ್ರು ಒಂದು ಸಿಗ್ಬೇಕಲ್ಲ. ಏನ್ ಸಿಗ್ತಾ ಇದೆ? ಈ ಮ್ಯಾಟ್ರಿಕ್ಸ್ಗೆ ನಾವು ಓನರು. ಇಲ್ಲಿ 155 ಸೀಟ್ಗಳಿಗೆ ನಾವು ಓನರು. ಆ ಸೀಟ್ಗಳಲ್ಲಿ ಯಾರ್ಯಾರು ಬಂದು ಕೂತ್ಕೋತಾರೋ ಅವರೆಲ್ಲ ನಾವು ಓನರ್ ಆದ ಕಾರಣ ಅವರು ನಮಗೆ ರೆಂಟ್ ಕೊಡ್ತಾರೆ, ಅಥವಾ ಈ ಸೀಟ್ಗಳಿಗೆ ಒಂದೊಂದು ವ್ಯಾಲ್ಯೂ ಇರತ್ತಲ್ಲ, ಹೈಯರ್ ಚಾರ್ಜಸ್ ತರ ನಮಗೆ ಕೊಡ್ತಾರೆ. ಸೊ ಫಸ್ಟ್ ಲೆವೆಲ್ ಅಲ್ಲಿ 5 ಜನ ಒಬ್ರೊಬ್ರು $2.5 ಕೊಡ್ತಾರೆ. ಸೆಕೆಂಡ್ ಲೆವೆಲ್ ಅಲ್ಲಿ 25 ಜನ $12.5 ಕೊಡ್ತಾರೆ. ಮೂರನೇ ಲೆವೆಲ್ ಅಲ್ಲಿ 125 ಜನ $25 ಕೊಡ್ತಾರೆ. ಇದು ಆಲ್ರೆಡಿ ನೀವು ಇದನ್ನೆಲ್ಲ ಕೇಳಿಸ್ಕೊಂಡಿದ್ದೀರಾ. ಯಾವಾಗ ನಾವು ಜಾಯಿನ್ ಆಗಿದ ತಕ್ಷಣ 3 ಜನ ನಮ್ಮ ಮೇಲೆ ABC ಹೋಗುತ್ತೆ ಅಂತ ಹೇಳಿದ್ನಲ್ಲ, ಅದೇ ಇದು ಉಲ್ಟಾಗಿ ಹೇಳ್ತಾ ಇದ್ದೀನಿ ನಾನು. ಸೊ ನಾವು ಮೇಲ್ಗಡೆ ಅವ್ರಿಗೆ ಕೊಡ್ತೀವಿ ಅಂತ ನಾನೇನ್ ಹೇಳಿದ್ನೋ, ಕೆಳಗಡೆ ಯಾರಾದ್ರೂ ಜಾಯಿನ್ ಆದಾಗ ಅಲ್ಲಿಂದ ನಮಗ್ ಬರೋದು ನಾನು ಹೇಳ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಸೇಮ್ ಥಿಂಗ್. ಓಕೆನಾ? ಸೊ 155 ಸೀಟ್ ಇಂದ ನಮಗೆ $3,450 ಬರುತ್ತೆ. ಇದು ತಪ್ಪನಿಸರಿಯಾಗಿ ಒಂದು ಕಂಪಲ್ಸರಿಯಾಗಿ ಪ್ರತಿಯೊಬ್ಬರಿಗೂ ಬರುವಂತಹ ಅಮೌಂಟು. ಓಕೆ, ಸೊ ಎಲ್ರಿಗೂ ಬರೋ ತರ ಮಾಡೋದು ಯಾರು? ಸ್ಪೇಸ್ ಲೂಪ್ ಅಂದ್ರೆ ಆಲ್ಗೋರಿದಮ್ ಮಾಡುತ್ತೆ. ಅದಕ್ಕೆ ನಾವು ಒಂದ್ ಸ್ವಲ್ಪ ಕೆಲಸ ಮಾಡಿಬಿಟ್ರೆ ಮಿಕ್ಕಿದೆಲ್ಲ ಅವನೇ ನೋಡ್ಕೊಂಡು ಯಾರನ್ನೋ ತಂದಲ್ಲಿ ಕೂರಿಸಿ, ಮತ್ತೆ ನಮ್ಮ ಮೇಲೆ ಅಪ್ಲೈನ್ಸ್ ಇರ್ತಾರಲ್ಲ, ಅವ್ರು ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಅಲ್ಲಿಂದ ಸ್ಪಿಲ್ ಆಗಿರೋರು, ಹಾಲ್ ಚೆಲ್ಲತ್ತಲ್ಲ ಆ ತರ ಎಲ್ಲ ಸ್ಪಿಲ್ ಆಗಿ ಅವರೆಲ್ಲ ಕೆಳಗಡೆ ಬಂದು ಫಿಲಪ್ ಆಗ್ತಾರೆ. ಮತ್ತೆ ಇದು ಗ್ಲೋಬಲ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಎಲ್ಲೆಲ್ಲಿಂದನೋ ಯಾರ್ಯಾರೋ ಜಾಯಿನ್ ಆಗ್ತಾರೆ, ಅವರೆಲ್ಲ ಬರ್ತಾರೆ ನಮ್ ಕೆಳಗೆ. ಮತ್ತೆ ನಮ್ಮದೇ ಐಡಿ ಕಾಂಪೌಂಡಿಂಗ್ ಆಗುತ್ತೆ, ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಅದೆಲ್ಲ ಬಂದು ಫಿಲಪ್ ಆಗುತ್ತೆ. ಎಲ್ಲರ ಕಷ್ಟ ಇದು, ಎಲ್ಲರೂ ಮಾಡುವಂತಹ ಕೆಲಸ ಇದು, ಯಾರು ಒಬ್ಬರೇ ಕಷ್ಟ ಪಡೋದಲ್ಲ. ಸೊ ಇಷ್ಟು ಜನರಿಂದ ನಮಗೆ $3,450 ಅಂದ್ರೆ, ನಾವು ಫಸ್ಟ್ ಓಪನಿಂಗ್ ಅಲ್ಲಿ ಕೊಟ್ಟಿರೋ $50 ಮೈನಸ್ ಮಾಡಿದ್ರು $3,400. ನೀವು ಗೂಗಲ್ ಅಲ್ಲಿ ಕೇಳಿ ಅಥವಾ ನಿಮ್ಮ ಇದರಲ್ಲಿ ಕ್ಯಾಲ್ಕುಲೇಟರ್ ಅಲ್ಲಿ ಇಂಟು 90 ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಲಕ್ಷ ಆಯ್ತು ಇದು ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಅಂತ. ಪ್ಲಸ್ ನಾವು ಎಷ್ಟು ಜನನ ಇನ್ವೈಟ್ ಮಾಡ್ತೀವೋ ಒಬ್ರೊಬ್ಬರಿಂದ $10 ಎಕ್ಸ್ಟ್ರಾ ಅದು ಬರುತ್ತೆ. ಆಯ್ತಾ? ಸೊ ಇಷ್ಟು ಅಮೌಂಟು ಶೂರ್ ಶಾರ್ಟ್ ಆಗಿ ನಮಗ್ ಬರೋದು ಸ್ಪೇಸ್ ಒನ್ ಅಲ್ಲಿ. ಇನ್ನ 4 ಸ್ಪೇಸ್ ಇದೆ. ಆ 4 ಸ್ಪೇಸ್ ಅಲ್ಲಿ ಇದು ಮಲ್ಟಿಪ್ಲೈಡ್ ಬೈ 5 ಮಲ್ಟಿಪ್ಲೈಡ್ 5 ಪಾಲ್ ಹೆಚ್ಚು ಅಂತ ಹೇಳಿದ್ನಲ್ಲ, ಅದನ್ನ ನಾನು ಇಲ್ಲಿ ತೋರಿಸಿದೀನಿ ನೋಡಿ. ಸ್ಪೇಸ್ 1 ಅಲ್ಲಿ ಅದೇ 3,450. ಅಕಸ್ಮಾತ್ ನಾವೇನಾದ್ರೂ ಒಂದು 10 ಐಡಿ ನಮಗ್ ಸಿಕ್ಬಿಡ್ತು ಅಂತ ಅನ್ಕೊಳ್ಳೋಣ, ನಾವು 10 ಐಡಿ ಮಾಡ್ಕೊಂಡ್ಬಿಟ್ವಿ ಅಂತ ಅನ್ಕೊಳ್ಳೋಣ. ಯಾಕೆಂತಂದ್ರೆ ನೆಟ್ವರ್ಕರ್ಸ್ ಎಲ್ಲ ಹಂಗೆ ತಾನೇ ಮಾಡೋದು. ನನ್ನ ಹೆಸರಲ್ಲೇ ನಾನು 7 ಐಡಿ ಹಾಕೊಂತೀನಿ, 15 ಐಡಿ ಹಾಕೋತೀನಿ, ಅದೇನೋ ಟ್ರೈಪಾಲ್ ಹಾಕೊಂತೀನಿ, ಏನೇನೋ ಹಾಕೊಂತಾರಲ್ಲ. ಆತರ ಅಕಸ್ಮಾತ್ ನಮ್ದೇ ಒಂದು 10 ಐಡಿ ಇತ್ತು ಅಂತ ಅನ್ಕೊಳ್ಳೋಣ. ಸುಮ್ನೆ ಎಷ್ಟು ಬರುತ್ತೆ ನೋಡಿ, $34,500 ಬರೀ ಸ್ಪೇಸ್ 1 ಅಲ್ಲಿ. ಅದ್ರ 5 ಪಾಲು, ನೆಕ್ಸ್ಟ್ ಅದ್ರ 5 ಪಾಲು, 5 ಪಾಲು, 5 ಪಾಲು, ಈ ತರ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೇ ಯೋಚನೆ ಮಾಡಿ. ನಾವು ಎಲ್ಲಾರು ಇಲ್ಲಿವರೆಗೂ ನೀವು ತಿರುಗಿ ದುಡ್ಡು ಕಟ್ಟಬೇಕು ಅಂತ ಹೇಳಿದ್ನ? ನಾನು ಹೇಳಲೇ ಇಲ್ಲ. ಎಲ್ಲ ಆಟೋಮ್ಯಾಟಿಕ್ ಪ್ರೋಸೆಸ್ ಇದು. ಇಲ್ಲಿ ನೋಡಿ, ಅದೇ ಅಮೌಂಟ್ಗಳೇ ಇಲ್ಲಿ ಹಾಕಿದೀನಿ ತಿರುಗಿ. ಅದೇ 3 ಲೆವೆಲ್, ಅದೇ 155 ಸೀಟ್ಗಳು ಎಲ್ಲಾ ಸ್ಪೇಸ್ ಅಲ್ಲೂ ಈಕ್ವಲ್. ಈ 5 ಸ್ಪೇಸ್ಗಳು ಇನ್ನ ದೊಡ್ಡದಾದ್ರೂ ಕೂಡ, 5 ಪಟ್ಟು ಹೆಚ್ಚು ಅಂತಂದ್ರು ಕೂಡ ಎಲ್ಲ ಸಿಮಿಲರ್, ಒಂದೇ ಫಾರ್ಮುಲಾನೇ ಎಲ್ಲ ಕಡೆನೂ ಆಗತ್ತೆ. ಸೊ ಹಾಗಾಗಿ ಇಷ್ಟಿಷ್ಟು ಅಮೌಂಟ್ ನಮಗ್ ಬರ್ತಾ ಇದೆಯಲ್ಲ, ಇದರಲ್ಲಿ ಆಟೋಮ್ಯಾಟಿಕ್ ಆಗಿ ನಮ್ಗೆ ಪ್ಯಾಸಿವ್ ಇನ್ಕಮ್ ಅಂದ್ರೆ ನಾನ್ ವರ್ಕಿಂಗ್ ಇನ್ಕಮ್ ಇಲ್ಲಿ ಜನರೇಟ್ ಆಗ್ತಾ ಇದೆ. ಮತ್ತೆ ಮ್ಯಾಟ್ರಿಕ್ಸ್ ಅಲ್ಲಿ ಆಟೋಮ್ಯಾಟಿಕಲ್ಲಿ ಫಿಲಪ್ ಆಗತ್ತೆ. ನಮ್ಮ ಐಡಿಗೆ ಕಾಂಪೌಂಡಿಂಗ್ ಅನ್ನೋದು ಒಂದು, ಅದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರುತ್ತೆ, ಅದೊಂದಾಗತ್ತೆ. ಫಂಡ್ ರಿಸರ್ವೇಶನ್ ಆಗುತ್ತೆ, ಅದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಆಟೋ ಅಪ್ಗ್ರೇಡ್ ಅನ್ನೋದು ಆಲ್ರೆಡಿ ನಾನು ನಿಮ್ಗೆ ಹೇಳಿದೀನಿ, ಆಟೋಮ್ಯಾಟಿಕ್ ಆಗಿ ನಮ್ಗೆ ಹೇಗೆ ಪ್ರಮೋಷನ್ಸ್ ಸಿಗತ್ತೆ ಅಂತ. ಮತ್ತೆ ರೀಬರ್ತು, ರೀ ಎಂಟ್ರಿ, ಆಟೋ ಇನ್ಕಮ್, ಇದೆಲ್ಲ ಒಂದು ಪಾಲಿಗಾನ್ ಟೈಮ್ ಸ್ಟ್ಯಾಂಪ್ ಒಳಗಡೆ ಆಗುತ್ತೆ. ಅಂತಂದ್ರೆ ನಾವು ಫಸ್ಟ್ ಸ್ಪೇಸ್ ಅಲ್ಲಿ ಒಂದಷ್ಟು ಜನನ ಯಾರನ್ನೋ ಇನ್ವೈಟ್ ಮಾಡಿರ್ತೀವಿ, ಅಥವಾ ಇನ್ವೈಟ್ ಮಾಡದೆ ಮೇಲಿಂದ ಎಲ್ಲೋ ಸ್ಪಿಲ್ ಓವರ್ ಆಗೋ ಯಾರೋ ನಮ್ಮ ಕೆಳಗೆ ಬಂದು ಯಾರು ಕೂತಿರ್ತಾರೋ ಅವ್ರು ಅಕಸ್ಮಾತ್ ಬೇಗ ಕೆಲಸ ಮಾಡ್ತಾ ಇದ್ದಾರೆ, ಜಾಸ್ತಿ ಫಾಸ್ಟ್ ಆಗಿ ಕೆಲಸ ಮಾಡಿದ್ರೆ ಅವರು ಸೆಕೆಂಡ್ ಸ್ಪೇಸ್ಗೆ, ಥರ್ಡ್ ಸ್ಪೇಸ್ಗೆ ನಮ್ಗಿಂತ ಮುಂಚೆ ಅವ್ರು ಹೊಟ್ಟೋಗ್ತಾರೆ. ನಾವಿನ್ನು ಸ್ವಲ್ಪ ನಿಧಾನಕ್ಕಿದ್ರೆ ನಾವು ಹಿಂದೆ ಉಳಿತೀವಿ. ಸೊ ಇಲ್ಲಿ ಎಲ್ಲರೂ ಸಮ ಅಂತ ಹೇಳಿದೆ ನಾನು ಆವಾಗ್ಲೇ. ಯಾವ ಭೇದ ಭಾವ ಇಲ್ಲ, ಇವರೇ ಮೇಲೆ ಇವರೇ ಕೆಳಗೆ, ಇವರಾದ್ಮೇಲೆ ಇವ್ರು ಅಂತದೆಲ್ಲ ಏನೂ ಇಲ್ಲ, ಯಾವ ಕಂಡೀಷನ್ಸು ಇಲ್ಲ. ಸೊ ಎಂತವರು ಫಸ್ಟ್ ನೆಕ್ಸ್ಟ್ ಸ್ಪೇಸ್ಗೆ ಹೋಗ್ಬೋದು. ಏನು ಅಂತಂದ್ರೆ ಯಾರು ಫಸ್ಟ್ ಹೋದ್ರು ಯಾರು ಆಮೇಲೆ ಹೋದ್ರು ನಮ್ಮ ಕರುಳಿನ ಸಂಬಂಧ ಅಂತ ಒಂದು ಲಿಂಕ್ ಇದೆಯಲ್ಲ, ನಮ್ಮ ಇನ್ವಿಟೇಷನ್ ಲಿಂಕ್, ಅದ್ರ ಪ್ರಕಾರ ಯಾರ್ಯಾರಿಗೆ ದುಡ್ಡು ಬರಬೇಕು ಆ ದುಡ್ಡುಗಳು ಮಾತ್ರ ಬರ್ತಾ ಇರುತ್ತೆ. ಸೊ ನೀವು ಇಲ್ಲಿ ನೋಡಿದ್ರೆ ನೋಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಾರಿ,
ಈ ಸೂಪರ್ ಸ್ಪೇಸ್ ಲೂಪ್ ಮ್ಯಾಜಿಕ್ ಅಲ್ಲಿ ಪವರ್ ಆಫ್ ಕಾಂಪೌಂಡಿಂಗ್ ಮತ್ತೆ ಫಂಡ್ ರಿಸರ್ವೇಶನ್ ಅನ್ನೋದು 2 ವಿಷಯಗಳು ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ನಿಮಗೆ ಲೆಫ್ಟ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದ್ರ ಪ್ರಕಾರ ನಾನೇನ್ ಹೇಳಿದ್ದೆ, 5 ಪೊಸಿಷನ್ಸ್, 25 ಪೊಸಿಷನ್ಸ್, 125 ಪೊಸಿಷನ್ಸ್ ಇರುತ್ತೆ ಅಂತ. ಅದರಲ್ಲಿ ಸ್ಪೆಸಿಫಿಕಲಿ ಯಾವ ಸೀಟ್ ಅಥವಾ ಯಾವ ಪೊಸಿಷನ್ಸ್ ಇಂದ ಬರುವ ಅಮೌಂಟ್ ಏನೇನಾಗತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಅಂದ್ರೆ ನಾನು ಇಷ್ಟೊತ್ತು ಸುಮ್ಮನೆ ಬೊಗಳೆ ಬಿಟ್ಟಿದ್ದಲ್ಲ, ನಿಜವಾಗ್ಲೂ ಇಲ್ಲಿ ಇದೆಲ್ಲ ನಡೀತಾ ಇರತ್ತೆ. ಇದು ಇಟ್ ಇಸ್ ಪಾಸಿಬಲ್ ಅಂತ ನಿಮ್ಗೆ ಪ್ರೂವ್ ಮಾಡೋಕ್ಕೋಸ್ಕರ ಇದು. ಸೊ ಮೊದಲನೇ ಲೆವೆಲ್ ಅಲ್ಲಿ 5 ಜನ ನಮ್ಮ ಡೈರೆಕ್ಟ್ ಆಗಿ ನಮ್ಮ ಕೆಳಗಡೆ, ಫಾರ್ ಎಕ್ಸಾಂಪಲ್ ನಾವೇ ಇನ್ವೈಟ್ ಮಾಡಿದ್ವಿ ಅಂತ ಅನ್ಕೊಳ್ಳೋಣ. ಇನ್ವೈಟ್ ಮಾಡುದು ಅಥವಾ ಅವರೇ ಎಲ್ಲಿಂದಾನೋ ಬಂದಿಲ್ಲ ಇಲ್ಲಿ ಸೀಟಲ್ಲಿ ಕೂತ್ರು, ಒಬ್ರೊಬ್ಬರಿಂದ $2.5 ಪ್ರಕಾರ ನಮ್ಗೆ $12.5 ನಮ್ಗೆ ಬಂದು ಬಿಡ್ತು. ಆಯ್ತಾ? ರೆಡ್ ಕಲರ್ ಏನು, ಇಲ್ಲಿ ರೈಟ್ ಸೈಡ್ ನೋಡಿ, ಪ್ರೈವೇಟ್, ಇದು ಪ್ರೈವೇಟ್ ವಾಲೆಟ್ ಫಾರ್ ಯುವರ್ ಪರ್ಸನಲ್ ಯೂಸ್. ಸೊ 105 ಜಾಗಗಳಿಂದ ರೆಡ್ ಎಲ್ಲೆಲ್ಲಿದೆಯೋ ಅದೆಲ್ಲ ನೋಡಿ, 105 ಜಾಗಗಳು ಅಂತಂದ್ರೆ ABCDE ಅಲ್ಲಿ 5 ಆಯ್ತು. ಸೆಕೆಂಡ್ ಲೆವೆಲ್ ಅಲ್ಲಿ 6 to 10, ಅಲ್ಲದೆ 16 to 20, ಅಲ್ಲದೆ 21 to 25 ಈ ಸೀಟ್ಗಳೆಲ್ಲ ರಿಸರ್ವೇಶನ್ಸ್ ಇದಕ್ಕೋಸ್ಕರ ಅಂತ. ಮತ್ತೆ ಥರ್ಡ್ ಲೆವೆಲ್ ಅಲ್ಲಿ 21 to 30, 41 to 50, 61 to 125 ಇಷ್ಟು ಸೇರಿಸಿದ್ರೆ ನಿಮ್ಗೆ 105 ಪೊಸಿಷನ್ಸ್ ಅಮೌಂಟ್ ನಿಮಗೆ ಪ್ರೈವೇಟ್ ವಾಲೆಟ್ ಅಂತ ಬಂದ್ಬಿಡುತ್ತೆ. ಈ ಅಮೌಂಟ್ ನೀವು ಯಾವತ್ತಾದ್ರೂ ಹೆಂಗ್ ಬೇಕೋ ಹಂಗೆ ನೀವು ಯೂಸ್ ಮಾಡ್ಕೋಬಹುದು ಫಾರ್ ಯುವರ್ ಪರ್ಸನಲ್ ಯೂಸ್. ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಅಲ್ಲಿ ಯೆಲ್ಲೋ ಕಲರ್ ಇದೆ ನೋಡಿ, 10 ಸೀಟ್ಗಳು, ನಂಬರ್ 1 to 5 ಮತ್ತೆ 11 to 15. ಇದನ್ನ PIF ಅಂತ ಹಾಕಿದೆ. ಅಂತಂದ್ರೆ ಯೆಲ್ಲೋ ನೋಡಿ ರೈಟ್ ಸೈಡ್, ಪೇ ಇಟ್ ಫಾರ್ವರ್ಡ್ ಅಂತ. ಈ ಅಮೌಂಟ್ ಏನೇ ನಾನು ಅವಾಗಲೇ ನಿಮ್ಗೆ ಹೇಳದ್ನಲ್ಲ, ಯಾರಾದ್ರೂ ಪಾಪ ದುಡ್ಡಿಲ್ಲ ಅಂತ ಫ್ರೀ ಎಂಟ್ರಿ ತಗೊಂಡು ಬಂದ್ರೆ ಅವ್ರಿಗೆ ಹೆಲ್ಪ್ ಮಾಡೋದಿಕ್ಕೆ ಅಂತ ಇಲ್ಲಿ ರಿಸರ್ವ್ ಫಂಡ್ ಇರತ್ತೆ ಅಂತ. ಸೊ ಸ್ಪೇಸ್ ಲೂಪ್ ಏನ್ ಮಾಡಿರ್ತಾನೆ, ಒಂದ್ ಒಳ್ಳೆ ಗರತಿ ತರ ಅವನೇನ್ ಮಾಡ್ತಾನೆ, ನೀವು ಗಂಡ ಆದವರು ಮನೆಗೆ ತಗೊಂಡೋಗಿ, ತಗೊಳ್ಳೆ ನನ್ನ ಸ್ಯಾಲ್ರಿ ಬಂದಿದೆ ಈ ತಿಂಗಳ ಖರ್ಚಿಗೆ ಅಂತ ತಗೋ ಅಂತ ನೀವು ಕೊಟ್ಟ ತಕ್ಷಣ ನಿಮ್ ಹೆಂಡತಿ ಏನ್ ಮಾಡ್ತಾಳೆ, ಒಂಚೂರು ಇರ್ಲಿ ಬಿಡ್ರಿ, ಇದನ್ನ ಈ ಡಬ್ಬಕ್ ಹಾಕ್ತೀನ್ರಿ, ಇದು ನಮ್ಮ ಮಗು ಫೀಸ್ಗೋಸ್ಕರ ಆಗತ್ತೆ, ಇದು ಗ್ಯಾಸ್ ನವನ್ಗೆ, ಇದು ತರಕಾರಿಗೆ, ಇದನ್ ಯಾವ್ದು ಎಲೆಕ್ಟ್ರಿಕ್ ಬಿಲ್ಗೆ ಅಂತ ಎಲ್ಲ ಬೇರೆ ತೆಗ್ದಿರ್ತಾಳಲ್ಲ ನಿಮ್ ಹೆಂಡತಿ. ಆ ರೀತಿ ನಮ್ಮ ಸ್ಪೇಸ್ ಪಾರ್ಟ್ನರು ಅದೇ ತರ ಎಲ್ಲ ಡಬ್ಬಗಳಲ್ಲಿ ಹಾಕಿಡ್ತಾನೆ. ಅದನ್ನ ನಾವು ವಾಲೆಟ್ಸ್ ಅಂತ ಕರಿತೀವಿ. ಸೊ PIF ವಾಲೆಟ್ ಅಂತಂದ್ರೆ ಇಲ್ಲಿ ಸ್ವಲ್ಪ ರಿಸರ್ವ್ ಫಂಡ್ ಯಾವ್ದಕ್ಕೆ ಇಟ್ಟಿದ್ದಾನೆ, ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಅಂತ. ಅದರಿಂದ ನಮಗೂ ಪುಣ್ಯ ಸಿಕ್ತು, ಮತ್ತೆ ನಮ್ಗೆ ಅಮೌಂಟ್ ಬರತ್ತಲ್ಲ ಅವ್ರ ಕಡೆಯಿಂದ ಇನ್ವೈಟ್ ಮಾಡಿದಾಗ ಆ ಅಮೌಂಟ್ ಬರುತ್ತೆ, ಅವರು ಒಂದಷ್ಟು ಡೆವಲಪ್ ಮಾಡ್ತಾರೆ, ಅದರಿಂದ ಬೇರೆ ಅಮೌಂಟ್ ಬರುತ್ತೆ, ನಮಗೂ ಬರುತ್ತೆ, ಅವ್ರಿಗೂ ಬರುತ್ತೆ, ಅವ್ರಿಗೊಂದು ಜೀವನೋಪಾಯ ಆಯ್ತು ಅಂತ ಅವ್ರ ಕಡೆಯಿಂದ ನಮ್ಗೆ ಬ್ಲೆಸ್ಸಿಂಗ್ಸ್ ಸಿಗತ್ತೆ, ದೇವರು ಮೆಚ್ತಾನೆ. ಇಷ್ಟು ಅಲ್ಲದೆ ನಮ್ಮ ಟೀಮ್ ಬೆಳೆಯುತ್ತೆ ಅಲ್ವಾ. ಸೊ ಫಾಸ್ಟ್ ಆಗಿ ನಾವು ಮುಂದಕ್ಕೆ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ 3ನೇ ಲೆವೆಲ್ ಅಲ್ಲಿ ಬ್ಲೂ ಕಲರ್ ನೋಡಿ, ಬ್ಲೂ ಕಲರ್ ಏನು ಅಂತಂದ್ರೆ ಸೀಟ್ ನಂಬರ್ 1 to 10 ಅಪ್ಗ್ರೇಡ್ ಅಂತಂದ್ರೆ ನಮ್ದು 1 to 10 ಅಲ್ಲಿ 125 ಸೀಟ್ ಇದೆಯಲ್ಲ, ಒಂದೊಂದು ಸೀಟ್ ಇಂದ ಎಷ್ಟು, $25. ಸೊ 1 to 10 ಅಂತಂದ್ರೆ 10 ಸೀಟ್ ನ $25 ಅಂದ್ರೆ $250 ಆಯ್ತು. $250 ಮೀನ್ಸ್ ಆಹಾ, ಸ್ಪೇಸ್ ಲೂಪ್ ನೋಡ್ತಾನೆ, $250 ಬಂತ, ಓಕೆ ಇದನ್ನ ತೆಗೆದು ನಾವು ಇವ್ರಿಗೆ ಅಪ್ಗ್ರೇಡ್ ಮಾಡ್ಬಿಡೋಣ, ಇವ್ರನ್ನ ಸ್ಪೇಸ್ 2ಗೆ ಕಳಿಸ್ಬಿಡೋಣ ಅಂತ ನಮ್ಮ ID ತಗೊಂಡೋಗಿ ಸ್ಪೇಸ್ 2ಗೆ ಕಳಿಸ್ಬಿಡ್ತಾನೆ. ಸೊ 3ನೇ ಲೆವೆಲ್ ಅಂತಂದ್ರೆ ಇದು 3 ಲೆವೆಲ್ ಅಲ್ವಾ ಇರೋದು ಈ ಮ್ಯಾಟ್ರಿಕ್ಸ್ ಅಲ್ಲಿ. 3ನೇ ಲೆವೆಲ್ಗೆ ನಮ್ಮ ID ಎಲ್ಲಿ ಹೊಟ್ಟೋಯ್ತು, ಸ್ಪೇಸ್ 2 ನಲ್ಲಿ ಹೊಟ್ಟೋಯ್ತು. ಆವಾಗ ನೆಕ್ಸ್ಟ್ ನಾವು ಅಯ್ಯಯ್ಯೋ, ನಾನು ಇಷ್ಟೆಲ್ಲಾ ಕಷ್ಟಪಟ್ಟು ನಮ್ಮ ಕೆಳಗೆ ಇಷ್ಟು ದೊಡ್ಡ ಮ್ಯಾಟ್ರಿಕ್ಸ್ ಇದೆಯಲ್ಲ, 150 ಜನರದ್ದು ನಾನು ಎಷ್ಟೆಲ್ಲಾ ಅಮೌಂಟ್ ಬರುತ್ತೆ ಅಂತ ಅನ್ಕೊಂಡ್ರೆ ಅದೆಲ್ಲ ನಾನು ಎಂಜಾಯ್ ಮಾಡಕ್ ಆಗದೆ ನನ್ನ ID ಅಲ್ಲಿ ಹೊಟ್ಟೋಯ್ತಲ್ಲ, ಇಲ್ಲಿ ಕೆಳಗಡೆ ಡೆವಲಪ್ ಆಗ್ತಾ ಇದೆಯಲ್ಲ ನನ್ನ ಟೀಮ್ಸ್, ಅದ್ರ ಕತೆ ಏನು ಅಂತ ನಾವು ಅಯ್ಯೋ ಕುಯ್ಯೋ ಅಂತ ಕೂತ್ಕೋತೀವಿ. ಅದಕ್ಕೆ ನೋಡಿ ಆನ್ಸರು ಗ್ರೀನ್ ಕಲರ್ ನೋಡಿ, 30 ಸೀಟಿನ ಅಮೌಂಟ್ 11 to 20, 31 to 40, 51 to 60 ಈ 30 ಪೊಸಿಷನ್ಸ್ ಅಮೌಂಟ್ ಎಷ್ಟಾಗತ್ತೆ, 25 into 30 $750. ಈ $750 ಬಂದ ತಕ್ಷಣ ಏನಾಗತ್ತೆ, ಡಿವೈಡೆಡ್ ಬೈ 50 ಮಾಡ್ತಾನೆ ನಮ್ಮ ಸ್ಪೇಸ್ ಲೂಪ್. ಅವನ್ಗೇನ್ ಕ್ಯಾಲ್ಕುಲೇಟರ್ ಬೇಡ, ಎಲ್ಲ ಒಂದ್ ತಲೆನಲ್ಲೇ ಇರತ್ತಲ್ವಾ. ಸೊ ಡಿವೈಡೆಡ್ ಬೈ 50 ಮಾಡಿದ ತಕ್ಷಣ 15 ಅನ್ನೋ ಆನ್ಸರ್ ಬರುತ್ತೆ. 15 ಮರಿ ಹಾಕಿಸ್ತಾನೆ ನಮ್ಮ ID ಕೈಲಿ. ನಮ್ಮ ಮೇನ್ ID ಎಲ್ಲಿ ಹೋಯ್ತು, ಸ್ಪೇಸ್ 2 ಹೊಟ್ಟೋಯ್ತು. ಸೊ ಇಲ್ಲಿ ಕೆಳಗಡೆ ಇನ್ನೂ ಡೆವಲಪ್ ಆಗ್ತಿದೆಯಲ್ಲ, ಅಲ್ಲಿ ಕೆಳಗಡೆ ಮ್ಯಾಟ್ರಿಕ್ಸ್ ಫಿಲಪ್ ಆಗ್ಬೇಕು, ಅಲ್ಲಿ ಬರೋ ದುಡ್ಡು ನಾವ್ ಎಂಜಾಯ್ ಮಾಡ್ಬೇಕು. ಅದಕ್ಕೋಸ್ಕರ ನಾವು ದುಡ್ಡು ಕಟ್ಟದೇ ಇದ್ರೂನು, ನಾವು ತಿರುಗಿ ID ಹಾಕೊಳ್ಳಿಲ್ಲ ಅಂದ್ರೂನು ಅವನೇ ನಮ್ ಕೈಲಿ ಮತ್ತೆ ID ಹಾಕ್ಸಿಸ್ತಾನೆ. ನೋಡಿದ್ರ, ನಾನು ಅವಾಗ್ಲೇ ಏನ್ ಹೇಳ್ದೆ, ದೊಡ್ಡ ನೆಟ್ವರ್ಕರ್ಸ್ ಟ್ರೈಪಾಲ್ ಹಾಕೊಂತಾರೆ, 15 ID ಮಾಡ್ಕೊಂತಾರೆ. 15 ನೀನೇನಪ್ಪ ಹಾಕೊಳ್ಳೋದು, ನೋಡು ನಾನೇ ಮಾಡ್ಕೊಡ್ತೀನಿ ಅಂತ ಅವನೇ ಮಾಡ್ಕೊಟ್ಬಿಡ್ತಾನೆ. ಸೊ 15 ID ಮಾಡ್ಕೊಟ್ಟ ಅಂತಂದ್ರೆ ಒಂದೊಂದು ಐಡಿನು ಜೆರಾಕ್ಸ್ ಕಾಪಿ ನಮ್ಮ ಒರಿಜಿನಲ್ ಐಡಿಗೆ. ಸೊ ಒರಿಜಿನಲ್ ಐಡಿಗೆ ಏನೆಲ್ಲ ಫೆಸಿಲಿಟೀಸ್ ಇತ್ತು ಅದೆಲ್ಲ ಇದಕ್ಕೂ ಸಿಗುತ್ತೆ. ನಮ್ಗಲ್ಲಿ $3,450 ಸಿಗುತ್ತೆ ಅಂದ್ರೆ ಈ 15 ಐಡಿಗೂ ಅಷ್ಟೇ ಅಮೌಂಟ್ ಸಿಗುತ್ತೆ. ಯೋಚನೆ ಮಾಡಿ, ಇಂಥ ಒಂದು ಸಿಸ್ಟಮ್ ನೀವೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲಿ ನೋಡಿ, ಒಂದು ಅಟ್ ಅ ಗ್ಲಾನ್ಸ್ ನಾನು ಹೇಳ್ತೀನಿ.
$50 ಸ್ಪೇಸ್ 1 ನೋಡ್ಕೊಳ್ಳಿ. $50 ನಾವು ಕೊಟ್ಟು ಜೋ ಟಾಪ್ ಅಂತ ಒಳಗೆ ಬಂದ್ವಿ. $10 ಆನ್ ದ ಸ್ಪಾಟು ಇನ್ವೈಟರ್ಗೆ ಹೊರಟೋಯ್ತು ಅಲ್ಲ. ಆಮೇಲೆ ಕೆಳಗಡೆ 3 ಇದಿದೆ ನೋಡಿ, ಇದೆಲ್ಲ ಈ ಅಮೌಂಟ್ಗಳು ನಮ್ಮ ಪ್ರೈವೇಟ್ ವಾಲೆಟ್ಗೆ ಏನು ಬಂದಿದೆ ಅದು ಮಾತ್ರ ತಗೊಂಡಿದ್ದೀವಿ. ಮಿಕ್ಕಿರೋದೆಲ್ಲ ಅಲ್ಲಿ ನಾನು ಹೇಳ್ಬಿಟ್ನಲ್ಲ, ಇಷ್ಟೊತ್ತು ನಾನು ಎಕ್ಸ್ಪ್ಲೇನ್ ಮಾಡೋಣ, ಅದು ಬಿಟ್ಬಿಟ್ಟು ಪ್ರೈವೇಟ್ ವಾಲೆಟ್ದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಬಂತು ಪ್ರೈವೇಟ್ ವಾಲೆಟಲ್ಲಿ? $2,325 ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 2 ಲಕ್ಷ ರೂಪಾಯಿ ನಮ್ಮ ಪ್ರೈವೇಟ್ ವಾಲೆಟ್ಗೆ ಬಂದು ಬಿಡ್ತು. ಸೊ ನೀವು ಹಾಕಿರೋದೆಷ್ಟು? $50 ಮೀನ್ಸ್ 5,000 ರೂಪಾಯಿ. ಅದು ಅಪ್ರಾಕ್ಸಿಮೇಷನ್. 5,000 ರೂಪಾಯಿಗೆ ನೀವು ಇಲ್ಲಿ ಗಳಿಸಿರೋದೆಷ್ಟು? 2 ಲಕ್ಷ. ಇಂಥ ಒಂದು ಸಿಸ್ಟಮ್ ನೀವೆಲ್ಲಾದ್ರೂ ನೋಡಿದ್ದೀರಾ ಅಂತ ಯೋಚನೆ ಮಾಡಿ. ಮತ್ತೆ ನಿಮಗೆ 15 ರೀಬರ್ತ್ ಬಂತಲ್ಲ, ಅಂದ್ರೆ 15 ಹೊಸ ಐಡಿಗಳು ಕ್ರಿಯೇಟ್ ಮಾಡಿ ನಮ್ಮ ಒರಿಜಿನಲ್ ಐಡಿ ಸ್ಪೇಸ್ 2 ಹೋಗಿದೆ. ಈ 15 ರೀಬರ್ತ್ ಆಗಿರುವಂತಹ ಇದು ಐಡಿಗಳು ಸೇಮ್ ಒಂದೊಂದಕ್ಕೂ 2 ಲಕ್ಷ ಬರುತ್ತಲ್ಲ. ಕೆಳಗಡೆ ನೋಡಿ, 30 ಲಕ್ಷ ರೂಪಾಯಿ ಸ್ಪೇಸ್ 1 ನಲ್ಲಿ ನೀವು ಹಾಕಿರೋ 5,000 ರೂಪಾಯಿಗೆ ನಿಮ್ಗೆ ಸಿಗೋದಿದು. ಸ್ಪೇಸ್ 2 ನಲ್ಲಿ ನೋಡಿ, ಅದನ್ನೇ $250 ನಾವು ಕೈಯಿಂದ ಕೊಡ್ಲಿಲ್ಲ ಅಂದ್ರೂ ಆಟೋ ಅಪ್ಗ್ರೇಡ್ ಆಯ್ತು, ಹೌದಾ? ಅಲ್ಲಿ ನೋಡಿ ಕೆಳಗೊಟ್ಟೋಗೋಣ ಡೈರೆಕ್ಟ್ ಆಗಿ, ತಿರುಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿ ಇಲ್ಲ. 5 ಪಟ್ಟು ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ಇಲ್ಲಿ 10 ಲಕ್ಷ ರೂಪಾಯಿ ಬರುತ್ತೆ ಒಂದು ಐಡಿಗೆನೆ ಅಲ್ವಾ? ಸೊ ಆ ಐಡಿ ಮತ್ತೆ ಅಲ್ಲಿಂದ ಸ್ಪೇಸ್ 3 ಕೊಟ್ಟೋಗುತ್ತೆ. ಇಲ್ಲಿ ಮತ್ತೆ ರೀಕ್ರಿಯೇಟ್ ಆಗತ್ತಲ್ಲ. 25 ರೀಬರ್ತ್ ಇಲ್ಲಿ. ಈ 25 ರೀಬರ್ತ್ ಅಲ್ಲಿ ಒಂದೊಂದಕ್ಕೂ 10 ಲಕ್ಷ ಅಂತಂದ್ರೆ ಯೋಚನೆ ಮಾಡಿ, 2.5 crores ಇಲ್ಲಿ ಕೋಟಿಗಳು, ಆಯ್ತಾ? ಈ 25 ರೀಬರ್ತ್ ಅಲ್ಲಿ ತಿರುಗಿ ಇನ್ನೊಂದು 10 ಐಡಿ ಇದಕ್ಕೆ ಹೋಗುತ್ತೆ. ಏನು 15 ಐಡಿ ಇಲ್ಲೇ ಉಳಿಯುತ್ತೆ, ಇನ್ನೊಂದು 10 ಐಡಿ ತಿರುಗಿ ಸ್ಪೇಸ್ 1ಗೆ ಹೋಗುತ್ತೆ. ತಿರುಗಿ ಅಲ್ಲಿ ಮತ್ತೆ ಅದು ಮತ್ತೆ ರೀಕ್ರಿಯೇಟ್ ಆಗ್ತಾ ಇರುತ್ತೆ. ಇಲ್ಲಿ ಸ್ಪೇಸ್ 3ಗೆ ಬಂದ ತಕ್ಷಣ ಅದನ್ನು ಫ್ರೀ ಅಪ್ಗ್ರೇಡ್ ಆಯ್ತು, ನಾವು ಕೈಯಿಂದ ಏನು ಕೊಟ್ಟಿಲ್ಲ. ಆದ್ರೂ 125 ರೀಬರ್ತ್ಸ್ ಆಯ್ತು. 50 ಲಕ್ಷ ರೂಪಾಯಿ ಪ್ರಕಾರ ನೋಡಿ, ಇಂಟು 125 62.5 crores. ಮತ್ತೆ ಸ್ಪೇಸ್ 4 ಅಲ್ಲಿ ಆಟೋ ಅಪ್ಗ್ರೇಡೇಷನ್ 625 ರೀಬರ್ತ್, ಒಂದೊಂದಕ್ಕೂ 2.5 ಕೋಟಿ ಪ್ರಕಾರ. ಎಷ್ಟು ಕೋಟಿಗಳು ನನಗೆ ಹೇಳಕ್ಕೂ ಬರ್ತಾ ಇಲ್ಲ, ಅಷ್ಟೆಲ್ಲ ಬರ್ತಾ ಇದೆ. ನೆಕ್ಸ್ಟ್ ಸ್ಪೇಸ್ 5 ಅಲ್ಲಿ ನೋಡಿ, ಇಲ್ಲಿ 39,000 ಕೋಟಿಗಳಂತೆ. ಮತ್ತೆ ಅಲ್ಲಿ ಆಗ್ತಾ ಇರೋ ರೀಬರ್ತ್ ಎಷ್ಟು? 3,125 ರೀಬರ್ತ್ಸ್. ಈ ಸ್ಪೇಸ್ 5 ಆದ್ಮೇಲೆ ತಿರುಗಿ ಸ್ಪೇಸ್ 6, 7 ಅದೆಲ್ಲ ಯಾವ್ದು ಇಲ್ಲ. ಸೊ ಇಲ್ಲಿಂದ ಮತ್ತೆ ಒಂದು 10 ಐಡಿ ಸ್ಪೇಸ್ 1ಗೆ ಬಂದು ಕೂತ್ಕೊಂಡು ತಿರುಗಿ ಪೆದ್ದೋಡಚ್ಚೆ ಮೊದ್ಲಿಂಕ ಎತ್ತು ಅಂತ ಏನೋ ಹೇಳ್ತಾರೆ ತೆಲುಗಲ್ಲಿ, ಆ ತರ ಮೊದ್ಲಿಂದ ತಿರುಗಿ ಆಸ್ ಇಟ್ ಇಸ್ ತಿರುಗಿ ಸ್ಟಾರ್ಟ್ ಅಂತ, ಆಯ್ತಾ? ಸೊ ಇಂಥ ಒಂದು ಬ್ಯೂಟಿಫುಲ್ ಸಿಸ್ಟಮ್ ನಮ್ಮನ್ನ ಮಿಲಿಯನೇರ್ ಮಾಡತ್ತೆ ಅಂತಂದ್ರೆ ನೀವು ನಂಬುತ್ತೀರಾ? ನಂಬೋದಿಲ್ವಾ? ನಾನಂತೂ ನಂಬ್ತಾ ಇದ್ದೀನಿ. ಬಿಕಾಸ್ ನಾವು ಪ್ರತಿದಿನ ನೋಡ್ತಾ ಇದ್ದೀವಿ ಎಲ್ಲರಿಗೂ ದುಡ್ಡು ಹೇಗೆ ಬರ್ತಾ ಇದೆ ಅಂತ. ಸೊ ಅದಕ್ಕೆ ಇವಾಗ ನೆಕ್ಸ್ಟ್ 10 minutes ತಗೊಂಡು ಯಾರಿಗೆ ದುಡ್ಡು ಬಂದಿದೆಯೋ ಅಂತ 1-2-3 ಜನ ನಾನು ಇನ್ವೈಟ್ ಮಾಡಿದ್ದೀನಿ. ಅವರು ನಿಮ್ಮ ಸ್ಕ್ರೀನ್ ಶೇರ್ ಮಾಡಿ ಅವರು ತೋರಿಸ್ತಾರೆ ಅವ್ರಿಗೆ ಬಂದಿರೋ ಅಮೌಂಟು. ಸೊ ನಾವು ದೇವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ. ನಮ್ಮನ್ನ ಕರ್ಕೊಂಡು ಬಂದು ಈ ಝೂಮ್ ಮೀಟಿಂಗ್ ಅಲ್ಲಿ ಕೂರಿಸಿದವ್ರಿಗೆ ಥ್ಯಾಂಕ್ಸ್ ಹೇಳೋಣ. ನಮ್ಮನ್ನ ಇಲ್ಲಿ ಇನ್ವಿಟೇಷನ್ ಲಿಂಕ್ ಕೊಟ್ಟು ಸೇರಿಸಿದವ್ರಿಗೆ ಥ್ಯಾಂಕ್ಸ್ ಹೇಳೋಣ. ಇಷ್ಟೊತ್ತು ನಾನು ಗಂಟ್ಲು ಹರ್ಕೊಂಡು ಹೇಳಿದಿನಲ್ಲ, ನನಗೊಂದು ಥ್ಯಾಂಕ್ಸ್ ಹೇಳಿ. ನಿಮ್ಮ ಬ್ಲೆಸ್ಸಿಂಗ್ಸ್ ನನಗೂ ಕಳಿಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಎಲ್ಲರಿಗೂ ನಾನು ಗುಡ್ ಲಕ್ ಹೇಳ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಗೆ ನನ್ನ ಪ್ರೆಸೆಂಟೇಷನ್. ಥ್ಯಾಂಕ್ ಯು ಮೇಡಮ್. ನೀವು ಹೇಳಿದ್ಕೆ ನಿಮ್ಗೂ ಪ್ರೆಸೆಂಟೇಷನ್. ಥ್ಯಾಂಕ್ ಯು ಮೇಡಮ್.